ज्ञानतिमिरान्धस्य ज्ञानाञ्जनशलाखया चक्षुरुन्मीलितं येन तस्मै श्रीगुरुवे नमः। नमो ॐ विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने। नमस्ते सरस्वते देवे गौरवाणी प्रचारिणे निर्विशेषशून्यवादी पाश्चात्यदेशतारिणे। श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद। हरे कृष्णा 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 हरे हरे, हरे राम 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 हरे हरे। ಸಹೋದರ ಹಿಂದಿನಾ ಹಿಂದಿ ಮಾತಾಡ್ಬೇಕಾ? ಹಿಂದಿ ಅಂತ ಹೇಳುತ್ತೆ. ಕನ್ನಡ PPT ಇದೆ, ಹಿಂದಿ ಮಾತಿದೆ. ಪ್ರೆಸೆಂಟೇಷನ್ ಕನ್ನಡದಲ್ಲಿದೆ. ಹಿಂದಿಯವ್ರು ಯಾರು ಇದ್ದಾರಾ? ಒಬ್ಬರೇ ಇದ್ದಾರೆ ಹಿಂದಿಯವರು. ओके, हिंदी वो देख के समझ जाएगा, बुद्धिमान है वो. अरे ऐसे रासरसी गुरु फाइनल ನೀವೇನು ಹೇಳ್ತೀರಾ? ಕನ್ನಡ ಮಾಡ. ಓಕೆ, ಸೊ ಇಲ್ಲಿ ಲಾಸ್ಟ್ ಹೋದವಾರ ನಾನು ಒಂದು ಶ್ಲೋಕ ತಗೊಂಡಿದ್ದೆ, ಗೊತ್ತಾ ಯಾವುದದು? ಯಾರಿಗೆ ನೆನಪಿದೆ ಹೋದ ವಾರದ ಶ್ಲೋಕ? 9ನೇ ಅಧ್ಯಾಯ 2ನೇ ಶ್ಲೋಕ ಯಾವುದದು? ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಂ ಯದಮುತ್ತಮಂ ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸುಸುಖಂ ಕರ್ತುಮವ್ಯಯಂ. ಸೊ ಅಲ್ಲಿ ಒಂದು ವರ್ಡ್ ಬಂತು, ಪ್ರತ್ಯಕ್ಷಾವಗಮಂ. ಇಟ್ ಈಸ್ ಪ್ರಾಕ್ಟಿಕಲಿ ಎಕ್ಸ್ಪೀರಿಯನ್ಸ್ಡ್. ಅಂದರೆ ನಾವು ನಮ್ಮ ಜೀವನದಲ್ಲಿ ಈ ಭಕ್ತಿ ಒಂದು ಏನಿದೆಯಲ್ಲ, ಭಕ್ತಿ ಪಥವನ್ನು ಅನುಸರಿಸಿದರೆ ಅದರ ಲಾಭವನ್ನು ನಾವು ಜೀವನದಲ್ಲೇ ನಾವು ಅನುಭವಿಸಬಹುದು. ಡೈರೆಕ್ಟ್ಲಿ ಪರ್ಸೀವ್ಡ್ ಅಂತ ಹೇಳ್ತಾರೆ, ಡೈರೆಕ್ಟ್ ಪರ್ಸೆಪ್ಷನ್. ಅದಕ್ಕೆ ಶೀಲ ಪ್ರಭುಪಾದರ ಒಂದು ಉದಾಹರಣೆ ಕೊಟ್ಟಿದ್ದಾರೆ, ಅದು ನಾರದರ ಜೀವನ. ಕೇಳಿದ್ದೀರಾ ನಾರದರ ಜೀವನದ ಬಗ್ಗೆ? ಕೇಳಿಲ್ವಾ? ನಾರದ ಮುನಿಗಳು ನಾರದರು ಹೇಗಾದರು? ಸೊ ನಾರದರು ತಮ್ಮ ಜೀವನ ಚರಿತ್ರೆಯನ್ನು ಶಿಷ್ಯರಾದಂತಹ ವ್ಯಾಸರಿಗೆ ಹೇಳ್ತಾ ಇದ್ದಾರೆ. ಯಾಕಂದರೆ ವ್ಯಾಸರು ಪ್ರಶ್ನೆ ಕೇಳಿದರು ನಾರದನಿಗೆ, ಗುರುಗಳೇ ನೀವು ಈ ಒಂದು ಭಕ್ತಿ ಪಥಕ್ಕೆ ಹೇಗೆ ಬಂದ್ರಿ ಅಂತ. ಹೌ ಡಿಡ್ ಯು ಕಮ್ ಟು ಕೃಷ್ಣ ಕಾನ್ಷಿಯಸ್ನೆಸ್? ನಮ್ದೆಲ್ಲರದ್ದು ಒಂದೊಂದು ಕತೆ ಇರ್ತದೆ. ಹೌ ಡಿಡ್ ಯು ಕಮ್ ಟು ಕೃಷ್ಣ ಕಾನ್ಷಿಯಸ್ನೆಸ್? ರೈಟ್, ಎಲ್ಲೋ ಕೆಲಸ ಮಾಡೋಕೆ ಹೋಗಿದ್ರು ವಿದೇಶದಲ್ಲಿ, ಅಲ್ಲಿ ಭಕ್ತರು ಸಿಕ್ಬಿಟ್ರು. ರೈಟ್, ನೀವು ಅಲ್ಲಿ ಹೋಗಿ ಸೇರ್ಕೊಂಡಿದ್ದಲ್ಲ ರಾಸರಸಿ ಗುರು? ಹೌದಾ? ಸೊ ಎಲ್ಲರದ್ದು ಒಂದೊಂದು ಕತೆ ಇದೆ, ನಾನು ಹೇಗೆ ಭಕ್ತಿಗೆ ಬಂದೆ ಅಂತ ಹೇಳೋದಕ್ಕೆ. ಅದೇ ರೀತಿ ನಾರದರು ಕೂಡ ನಾನು ಭಕ್ತಿಗೆ ಹೇಗೆ ಬಂದೆ, ಭಕ್ತಿ ಸೇವೆಗೆ ಹೇಗೆ ಬಂದೆ ಅಂತ ಒಂದು ಪ್ರಶ್ನೆ ಅವರಿಗೆ ಕೇಳಿದಾಗ ನಾರದರು ತಮ್ಮ ಜೀವನದ ಬಗ್ಗೆ ಹೇಳ್ತಾರೆ. ಅವ್ರು ಹೇಳ್ತಾರೆ, ನಾನು ದಾಸಿಯ ಮಗನಾಗಿ ಜನಿಸಿದೆ. ಅಹಂ ಪುರಾತೀತ ಭವೇ ಅಭವಂ ಮುನೆ ದಾಸ್ಯಸ್ತು ಕಸ್ಯಾಶ್ಚನ ವೇದವಾದಿನ. ನಾರದರು ಹೇಳ್ತಾರೆ, ನಾನು ಪೂರ್ವ ಜನ್ಮದಲ್ಲಿ ದಾಸಿಯ ಮಗನಾಗಿದ್ದೆ. ಅವಳು ಒಂದು ಗುರುಕುಲದಲ್ಲಿ ಸೇವೆಯನ್ನು ಮಾಡ್ತಾ ಇದ್ಲು. ರೈಟ್, ಪಾತ್ರೆ ತೊಳೆಯೋದು, ಮನೆ ಸ್ವಚ್ಛ ಮಾಡೋದು, ಆ ರೀತಿ ಕೆಲಸ ಮಾಡ್ತಾ ಇದ್ಲು. ಮತ್ತು ಇವರ ತಂದೆ ಇರಲಿಲ್ಲ, ತಂದೆ ಬಗ್ಗೆ ಉಲ್ಲೇಖ ಎಲ್ಲೂ ಇಲ್ಲ, ಬರೀ ತಾಯಿ ಬಗ್ಗೆ ಮಾತ್ರ ಇದೆ ಉಲ್ಲೇಖ. ಸೊ ಒಂದು ದಿನ ಅವರ ಮನೆಗೆ ಸಂತ ಪುರುಷರು ಬರ್ತಾರೆ, ಭಕ್ತಿ ವೇದಾಂತರು ಬರ್ತಾರೆ. ಚತುರ್ಮಾಸದ ಸಮಯ ಇತ್ತು. ಚತುರ್ಮಾಸ ಸಮಯದಲ್ಲಿ ಸನ್ಯಾಸಿಗಳು ಪ್ರಯಾಣ ಮಾಡೋದಿಲ್ಲ, ಅವರು ಒಂದೇ ಸ್ಥಳದಲ್ಲಿ ಕೂತ್ಕೊತಾರೆ. ಕೂತ್ಕೊಂಡು ಭಜನೆ ಸಾಧನೆ ಮಾಡ್ತಾರೆ. ಸೊ 4 ತಿಂಗಳು ಭಜನೆ ಸಾಧನೆ, ಇನ್ನು 8 ತಿಂಗಳು ಪ್ರಚಾರ. ಸೊ ಸನ್ಯಾಸಿಗಳು ಅವ್ರ ಮನೆಗೆ ಬರ್ತಾರೆ. ಅವ್ರ ಮನೆಗೆ ಬಂದಾಗ ತಾಯಿ ಅವರನ್ನು ಸ್ವಾಗತಿಸಿ ಅವ್ರಿಗೋಸ್ಕರ ಎಲ್ಲ ಅರೇಂಜ್ಮೆಂಟ್ ಮಾಡ್ತಾರೆ. 4 ತಿಂಗಳು ಅವ್ರಿಗೋಸ್ಕರ ಅಡುಗೆ ಮಾಡೋದು ಮತ್ತು ಎಲ್ಲ ಸೇವೆಗಳನ್ನು ಮಾಡೋದು ಮಾಡ್ತಾಯಿದ್ರು.
ಸೊ ಉನ್ನತ ವೈಷ್ಣವರು ಬ್ರಾಹ್ಮಣರ ಶಾಲೆಗೆ ಬಂದರು. ಆ ಶಾಲೆಯಲ್ಲಿ ಅವರು ವಾಸ ಮಾಡ್ತಾಯಿದ್ರು. ತಾಯಿ ಅವರ ಸೇವೆಯನ್ನು ಮಾಡ್ತಾಯಿದ್ರು. ನಂತರ ನನ್ನ ತಾಯಿ ಅವರ ಅಗತ್ಯಗಳನ್ನು ಪೂರೈಸುತ್ತಿದ್ದ ಕಾರಣ ಅವರಿಗೆ ವೈಯಕ್ತಿಕ ಸೇವೆಯನ್ನು ಮಾಡುವ ಅವಕಾಶವು ನನಗೆ ಸಿಕ್ಕಿತು. ಅವರ ಅಪಾರ ಕರುಣೆಯಿಂದ ನನ್ನನ್ನು ಆಶೀರ್ವದಿಸಿದರು. ರೈಟ್, ಆ ಗುರುಗಳ ಸೇವೆ ಮಾಡೋದ್ರಿಂದ ನನಗೆ ಅವರ ಆಶೀರ್ವಾದ ದೊರಕಿತು ಅಂತ ನಾರದರು ಹೇಳ್ತಾರೆ. ಒಮ್ಮೆ ಅವರ ಅನುಮತಿಯೊಂದಿಗೆ ನಾನು ಅವರ ಆಹಾರದ ಅವಶೇಷಗಳನ್ನು ತೆಗೆದುಕೊಂಡೆ. ಇದರಿಂದ ನನ್ನ ಎಲ್ಲ ಪಾಪಗಳು ನಾಶವಾದವು. ಉಚ್ಚಿಷ್ಟಲೇಪಾನ್ ಅನುಮೋದಿತೋದ್ವಿಜೈ ಸಕೃನ್ ಸ್ವಪುಂಜೇ ತದಪಾದಸ್ತ ಕಿಲ್ಬಿಷೈ ಏವಂ ಪ್ರವೃತ್ತಸ್ಯ ವಿಶುದ್ಧಚೇತತಸ್ ತದ್ಧರ್ಮ ಏವಾತ್ಮ ರುಚಿ ಪ್ರಜಾಯತೆ. ನಾರದರು ಹೇಳ್ತಾರೆ, ಆ ಗುರುಗಳ ಅನುಮತಿಯಿಂದ ನಾನು ಅವರ ಉಚ್ಚಿಷ್ಟವನ್ನು ಪಡೆದುಕೊಂಡೆ. ಉಚ್ಚಿಷ್ಟ ಲೇಪಾನ್, ಸ್ವಲ್ಪ ಮಾತ್ರ ಉಚ್ಚಿಷ್ಟ. ಸಕೃನ್ ಸ್ವಪುಂಜೆ ತದಪಾಸ್ತ ಕಿಲ್ವಿಷಯ, ಎಲ್ಲ ಪಾಪಗಳಿಂದ ನಾನು ಮುಕ್ತನಾದೆ. ಏವಂ ಪ್ರವೃತ್ತಸ್ಯ ವಿಶುದ್ಧ ಚೇತಸಸ್, ನನ್ನ ಚಿತ್ತ ಶುದ್ಧವಾಯಿತು. ತದ್ಧರ್ಮ ಏವಾತ್ಮ ರುಚಿ ಪ್ರಜಾಯತೆ, ಈ ಭಕ್ತಿ ಸೇವೆಯಲ್ಲಿ ರುಚಿ ಬೆಳೀತು ಅಂತ ಹೇಳ್ತಾರೆ. ಕೆಲವು ಭಕ್ತಿ ಹೇಳ್ತಾರೆ, ಗುರೂಜಿ ಚಾಂಟಿಂಗ್ ಮಾಡೋದಕ್ಕೆ ಮನಸ್ಸಾಗ್ತಾ ಇಲ್ಲ, ಪುಸ್ತಕ ಓದೋದಕ್ಕೆ ಮನಸ್ಸಾಗ್ತಾ ಇಲ್ಲ. ನಾವು ವಿಕ್ರಮ್ ಗೌರ್ಪುರು ಚಾಂಟಿಂಗ್ ಸೆಷನ್ ತೊಗೊತಾರೆ ಪ್ರತಿದಿನ ಸಾಯಂಕಾಲ, ಬರೋದಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ರುಚಿ ಇಲ್ಲ. ಹೇಗೆ ರುಚಿ ಬರ್ತದೆ? ಆ ರುಚಿ ಯಾವಾಗ ಬರ್ತದೆ? ಸೇವೆ ಮಾಡೋದ್ರಿಂದ. ವೆನ್ ಯು ಸರ್ವ್ ಅಡ್ವಾನ್ಸ್ಡ್ ವೈಷ್ಣವಸ್, ಅತಿ ಉನ್ನತ ವೈಷ್ಣವರ ಸೇವೆ ಮಾಡೋದ್ರಿಂದ ಆ ರುಚಿ ಬೆಳೀತದೆ. ಅವರ ಸಹವಾಸದಲ್ಲಿ ಕೃಷ್ಣನ ಆಕರ್ಷಕ ಲೀಲೆಗಳನ್ನು ನಾನು ಕೇಳಿದೆ. ಅಂತಹ ವಿಷಯಗಳ ಬಗ್ಗೆ ನನ್ನ ಅಭಿರುಚಿ ಪ್ರತಿ ಹಂತದಲ್ಲೂ ಹೆಚ್ಚಾಗುತ್ತಿತ್ತು. ಸೊ ಅವರು ಕೇವಲ ಅಲ್ಲಿ ವಾಸ ಮಾಡ್ತಾ ಇರಲಿಲ್ಲ, ಅಲ್ಲಿ ಪ್ರತಿದಿನ ಸಾಧನೆ ಮಾಡ್ತಾಯಿದ್ರು, ಕೃಷ್ಣ ಕಥೆಯನ್ನು ಹೇಳ್ತಾ ಇದ್ರು, ಪರಸ್ಪರ ಚರ್ಚೆ ಮಾಡ್ತಾಯಿದ್ರು. ರೈಟ್, ಶುದ್ಧ ಭಕ್ತರು ಒಟ್ಟಿಗೆ ಕುಂತಾಗ ಏನು ಮಾಡ್ತಾರೆ? ಮಚ್ಚಿತ್ತ ಮದ್ಗತ ಪ್ರಾಣ ಬೋಧಯಂತಹ ಪರಸ್ಪರಂ ಕಥೆಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ಸೊ ಒಟ್ಟಿಗೆ ಬಂದು ಕೂತ್ಕೊಂಡಾಗ ಅವರು ಕೃಷ್ಣ ಕಥೆಯನ್ನು ಮಾಡ್ತಾರೆ, ಅದರಲ್ಲಿ ಅವರು ಆನಂದವನ್ನು ಪಡೆದುಕೊಳ್ತಾರೆ. ಸೊ ಇಲ್ಲಿ ನೋಡಿ, ಎಲ್ಲರೂ ಸಂತರು ಕೂತ್ಕೊಂಡು ಚರ್ಚೆ ಮಾಡ್ತಾ ಇದ್ದಾರೆ. ಇಲ್ಲಿ ಬಾಲಕ ಅವ್ರಿಗೋಸ್ಕರ ಆಹಾರವನ್ನು, ಹಣ್ಣನ್ನು ತರ್ತಾ ಇದ್ದಾನೆ, ನೀರನ್ನು ತರ್ತಾ ಇದ್ದಾನೆ. ಸೊ ಸೇವೆಯನ್ನು ಮಾಡ್ತಾ ಇದ್ದಾನೆ. ನಾನು ಐಹಿಕ ಮತ್ತು ಸೂಕ್ಷ್ಮ ದೇಹಗಳಿಗಿಂತ ಭಿನ್ನ ಎಂದು ಅರಿತುಕೊಂಡೆ. ಐ ಆಮ್ ಡಿಫರೆಂಟ್ ಫ್ರಮ್ ಗ್ರಾಸ್ ಆ್ಯಂಡ್ ಸಟಲ್ ಬಾಡಿ. ನಾನು ಈ ಸ್ಥೂಲ ದೇಹವಲ್ಲ, ನಾನು ಸೂಕ್ಷ್ಮ ದೇಹ ಕೂಡ ಅಲ್ಲ, ನಾನು ಆತ್ಮ. ನಾನು ಆ ಪರಿಶುದ್ಧ ಭಕ್ತರನ್ನು ಬಹಳ ಪ್ರೀತಿಸುತ್ತಿದ್ದೆ ಮತ್ತು ಬಹಳ ಸೌಮ್ಯ ವರ್ತನೆಯಿಂದ ನಾನು ಅವರ ಸೂಚನೆಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿದೆ. ರೈಟ್, ಸೊ ನನ್ನ ಸ್ವಭಾವ ಸೌಮ್ಯವಾಗಿತ್ತು. ನಾರದರು ಹೇಳ್ತಾರೆ, ನನಗೆ ಆಟದಲ್ಲಿ ಆಸಕ್ತಿ ಇರಲಿಲ್ಲ. ಐ ವಾಸ್ ನಾಟ್ ಫ್ರಿವಲಸ್, ಐ ವಾಸ್ ವೆರಿ ಒಬೀಡಿಯಂಟ್. ಸೊ DOS ಫಾರ್ಮುಲಾ, ಐ ವಾಸ್ ವೆರಿ ಡಿಸಿಪ್ಲಿನ್ಡ್, ಐ ವಾಸ್ ಒಬೀಡಿಯಂಟ್ ಆ್ಯಂಡ್ ಐ ಸೆಲ್ಫ್ ಕಂಟ್ರೋಲ್ಡ್. ಡಾಸ್ ಫಾರ್ಮುಲಾ ಗೊತ್ತಾ? DOS. DOS ಅಂದರೆ ಡಿಸಿಪ್ಲಿನ್ಡ್. ನಾನು ನಿಯಮಿತವಾದ ಜೀವನ ನಡೆಸ್ತಾ ಇದ್ದೆ. ಐ ವಾಸ್ ವೆರಿ ಡಿಸಿಪ್ಲಿನ್ಡ್ ಆ್ಯಂಡ್ ವೆರಿ ಒಬೀಡಿಯಂಟ್. ನಾನು ಗುರುಗಳು ಹೇಳಿದ್ದನ್ನು ನಾನು ಪಾಲನೆ ಮಾಡ್ತಾ ಇದ್ದೆ, ಅದು ಒಬಿಡಿಯಂಟ್. ದೆನ್ ಸೆಲ್ಫ್ ಕಂಟ್ರೋಲ್ಡ್, ನಾನು ಇಂದ್ರಿಯಗಳನ್ನು ನಿಯಂತ್ರಿಸಿಕೊಂಡಿದ್ದೆ. ಆ ಚಿಕ್ಕ ಬಾಲಕನಾಗಿದ್ದರೂ ಕೂಡ ಅವನಲ್ಲಿ ಈ ಗುಣಗಳಿತ್ತು. ಈ ಗುಣಗಳನ್ನು ನೋಡಿ ಗುರುಗಳಿಗೆ ತುಂಬ ಸಂತೋಷ ಆಯಿತು. ಅವರು ನನಗೆ ಅನುಗ್ರಹವನ್ನು ಕೊಟ್ಟರು, ಕೆಲವೊಂದು ಸೂಚನೆಗಳನ್ನು, ಉಪದೇಶಗಳನ್ನು ಕೊಟ್ಟರು. ಸೊ ಅದನ್ನು ನಾನು ಪಾಲಿಸ್ತಾ ಇದ್ದೆ ಅಂತ ಹೇಳ್ತಾರೆ. ನಂತರ ಚತುರ್ಮಾಸ ಮುಗೀತು, ಕಾರ್ತಿಕ ಮಾಸ ಮುಗೀತು. ಆ ಗುರುಗಳೆಲ್ಲರೂ ಪ್ರಸ್ಥಾನ ಮಾಡುವ ಸಮಯ ಬಂತು. ಅವರು ನಿರ್ಗಮಿಸಲು ಹೊರಟಾಗ ಅವರು ನನಗೆ ಭಕ್ತಿಯೋಗದ ಬಗ್ಗೆ ಸೂಚನೆ ನೀಡಿದರು. ಭಗವಂತನ ಸೇವೆಯಲ್ಲಿ ಎಲ್ಲವನ್ನೂ ಬಳಸುವ ಕಲೆ ಹಾಗೂ ಅಂತಿಮವಾಗಿ ಮರಳಿ ಭಗವಂತನಡೆಗೆ ಹೋಗುವ ಒಂದು ಮಾರ್ಗವನ್ನು ನನಗೆ ತೋರಿಸಿಕೊಟ್ಟರು. ಸೊ ಗುರುಗಳ ಅನುಗ್ರಹ ಸೇವೆಯನ್ನು ಮಾಡಿದ ಮೇಲೆ ಅವರಿಗೆ ಸಿಕ್ಕಿತು. ನಂತರ ಅವರು ಮನೆಯಿಂದ ಹೊರಟು ಹೋದರು. ಆಗ ನಾರದರು ಏನು ಮಾಡ್ತಾರೆ? ಆಗ ನಾರದರು ಮನೆಯಲ್ಲೇ ಇದ್ದರು. ಮನೆಯಲ್ಲಿ ಆ ಗುರುಗಳು ಹೇಳಿದಂತಹ ಆದೇಶಗಳನ್ನು ಪಾಲಿಸ್ತಾ ಇದ್ರು.
ಆದರೆ ನಾರದನ ಜೀವನದಲ್ಲಿ ಒಂದು ದುರ್ಘಟನೆ ನಡೆಯಿತು. ಎಂಥ ದುರ್ಘಟನೆ ಅದು? ಒಮ್ಮೆ ತಾಯಿ ಹಾಲು ಕರೆಯೋದಕ್ಕೆ ಗೋಶಾಲೆಗೆ ಹೋಗಿದ್ಲು. ಸಾಯಂಕಾಲ ಸಮಯ, ಕತ್ತಲಾಗಿತ್ತು. ಗೋಶಾಲೆಯಿಂದ ಹೊರಗಡೆ ಬರುವಾಗ ಒಂದು ಹಾವು ಕಚ್ಚಿತು. ಒಂದು ದಿನ ಹಸುವಿನ ಹಾಲು ಕರೆಯಲು ಹೊರಟಿದ್ದಾಗ ನನ್ನ ತಾಯಿಗೆ ಸರ್ಪ ಕಚ್ಚಿದೆ ಮತ್ತು ಅವಳು ಸತ್ತಳು. ನಾನು ಇದನ್ನು ಭಗವಂತನ ವಿಶೇಷ ಕರುಣೆಯಾಗಿ ತೆಗೆದುಕೊಂಡೆ. ಅನುಗ್ರಹಂ ಮನ್ಯಮಾನಃ. ದಟ್ ಇಸ್ ವೆರಿ ಡಿವೈನ್ ಕಾನ್ಷಿಯಸ್ನೆಸ್ ಆಫ್ ನಾರದ. ಬೇರೆಯವ್ರ ಜೀವನದಲ್ಲಿ ಈ ರೀತಿ ಆದರೆ, ದೇವರೇ ನನ್ನ ಜೀವನದಲ್ಲಿ ಯಾಕೆ ಆಯ್ತು ಹೀಗೆ ಪ್ರಶ್ನೆ ಕೇಳ್ತಾರೆ. ಭಗವಂತನ ಮೇಲೆ ಅಪವಾದ ಹಾಕ್ತಾರೆ, ನೀನು ಮಾಡಿದ್ದು ತಪ್ಪು. ಸೊ ಬಟ್ ಇಲ್ಲಿ ನಾರದರ ಭಕ್ತನಾಗಿದ್ದ, ಅದಕ್ಕೆ ನಾರದರು ಇದು ಭಗವಂತನ ವಿಶೇಷ ಅನುಗ್ರಹ ಅಂತ ತಿಳ್ಕೊಳ್ತಾರೆ. ಸೊ ಮನೆಯಲ್ಲಿ ತಾಯಿಗೆ ಅಂತಿಮ ಕ್ರಿಯೆಗಳನ್ನೆಲ್ಲ ಮಾಡಿ ನಾರದರು ಮನೆ ಬಿಟ್ಟು ಕಾರಡಿಗೆ ಹೊರಡ್ತಾರೆ. ಚಿಕ್ಕ ಬಾಲಕ, 5 ವರ್ಷದ ವಯಸ್ಸು ಮಾತ್ರ. 5 ವರ್ಷದ ವಯಸ್ಸಿನಲ್ಲೇ ತಂದೆ ಇಲ್ಲ, ತಾಯಿ ಇಲ್ಲ, ಯಾರೂ ಇಲ್ಲ. ಆದರೆ ಭಗವಂತನಿದ್ದಾನೆ, ಗುರುಗಳ ಆದೇಶ ಇದೆ. ಸೊ ಅಷ್ಟು ಕಾನ್ಫಿಡೆನ್ಸ್ ಇತ್ತು ನೋಡಿ ನಾರದನಲ್ಲಿ. ಒಂಟಿಯಾಗಿ ಹೊರಟ, ಯಾರು ಕಂಪ್ನಿನೂ ಇರಲಿಲ್ಲ. ರೈಟ್? ಮಕ್ಕಳು ಯಾರಾದರೂ ಹೋಗ್ತಾರಾ ಈ ರೀತಿ 5 ವರ್ಷದಲ್ಲಿ? ಭಾಗವತದಲ್ಲಿ 2 ಬಾಲಕರು ಈ ರೀತಿ ಹೊರಟರು. ಒಬ್ಬರು ನಾರದ, ಇನ್ನೊಬ್ಬರು ಧ್ರುವ. ಭಗವಂತನನ್ನ ಪಡೆಯೋದಕ್ಕೆ ಕಾಡಿಗೆ ಹೊರಟವರು ಇವರಿಬ್ಬರು. ನನ್ನ ತಾಯಿ ತೀರಿಕೊಂಡರು ಮತ್ತು ನಾನು ಒಬ್ಬಂಟಿಯಾಗಿದ್ದರು. ನಾನು ತಕ್ಷಣ ಮನೆ ಬಿಟ್ಟು ಉತ್ತರ ದಿಕ್ಕಿಗೆ ಪ್ರಯಾಣ ಪ್ರಾರಂಭಿಸಿದೆ. ಹಲವಾರು ನಗರಗಳು, ಪಟ್ಟಣಗಳು, ಹಳ್ಳಿಗಳು, ಹೊಳೆಗಳು, ಕಾಡುಗಳು, ಪರ್ವತಗಳು ಮತ್ತು ಕಣಿವೆಗಳನ್ನು ದಾಟಿ ನಾನು ಹಾವುಗಳು, ಗೂಬೆಗಳು ಮತ್ತು ನರಿಗಳೊಂದಿಗೆ ದಟ್ಟವಾದ ಕಾಡಿಗೆ ಪ್ರವೇಶಿಸಿದೆ. ಸೊ ಕಾಡಲ್ಲಿ ಪ್ರಾಣಿಗಳಿರ್ತವೆ, ಭಯ ಆಗ್ತದೆ. ಆದರೆ ನಾರದ ನಿರ್ಭಯವಾಗಿ ಹೊರಟಿದ್ದಾನೆ. ಸೊ ಯಾವಾಗ ನಾವು ನಿರ್ಭಯವಾಗ್ಬೋದು? ವೆನ್ ಕ್ಯಾನ್ ವಿ ಬಿ ಫಿಯರ್ಲೆಸ್? ಯಾವಾಗ ಭಗವಂತನ ಒಂದು ಅರಿವು ನಮಗಿರ್ತದೆ, ಭಗವಂತ ನನ್ನ ಜೊತೆ ಇದ್ದಾನೆ ಅನ್ನೋ ಒಂದು ಭಾವನೆ ಇದ್ದಾಗ ಭಯ ಇರೋದಿಲ್ಲ. ನಾನು ಒಂಟಿಯಾಗಿದ್ದೇನೆ ಅಂತ ತಿಳ್ಕೊಂಡ್ರೆ ಭಯ ಆಗ್ತದೆ. ಆದರೆ ಭಗವಂತ ನನ್ನ ಜೊತೆ ಇದ್ದಾನೆ ಅಂದರೆ ಭಯ ಆಗೋದಿಲ್ಲ. ಇದಕ್ಕೆ ಸನ್ಯಾಸಿಗಳ ಒಂದು ಮುಖ್ಯ ಗುಣ ಏನಂತಂದರೆ ಅಭಯ. ಅಭಯಂ ಸತ್ವ ಸಂಶುದ್ಧಿ ಜ್ಞಾನಯೋಗ ವ್ಯವಸ್ಥಿತಿ ದಾನಂ ದಮಸ್ಯಜ್ಞಸ್ಯ ಸ್ವಾಧ್ಯಾಯತಪಾರ್ಜಂ 16 ಚಾಪ್ಟರ್ 1st ಶ್ಲೋಕ. ಫಸ್ಟ್ ಕ್ವಾಲಿಟಿ ಈಸ್ ಅಭಯಂ. ಅದು ಸನ್ಯಾಸಿಗಳ ಒಂದು ಗುಣ. ಯಾವುದಕ್ಕೂ ಭಯ ಇರಬಾರ್ದು, ಒಂಟಿಯಾಗಿ ಹೋಗುವ ಭಯ ಇರಬಾರ್ದು. ರೈಟ್? ಸೊ ಯಾವಾಗಲೂ ಪರಮಾತ್ಮ ನನ್ನ ಜೊತೆ ಇದ್ದಾನೆ ಅನ್ನೋ ಒಂದು ಭಾವನೆ ಇರಬೇಕು. ಸೊ ನಾರದರು, ನಾನು ತುಂಬ ಬಾಯಾರಿದ ಮತ್ತು ಆಯಾಸಗೊಂಡಿದ್ದರಿಂದ ನಾನು ನೀರನ್ನು ಕುಡಿಯುತ್ತಿದ್ದೆ ಮತ್ತು ನನ್ನ ದಣಿವಾರಿಸಿಕೊಳ್ಳಲು ಸ್ನಾನ ಮಾಡಿದೆ. ತುಂಬ ನಡೆದಾಗ ಆಯಾಸ ಆಗ್ತದೆ. ಸೊ ತಂಪಾದ ನೀರಿನಲ್ಲಿ, ಶುದ್ಧವಾದ ನೀರಿನಲ್ಲಿ ಸ್ನಾನ ಮಾಡಿ ನೀರು ಕುಡಿದರೆ ಆಯಾಸ ಹೊರಟೋಗ್ತದೆ. ನಂತರ ನಾರದರು ಒಂದು ದೊಡ್ಡ ವೃಕ್ಷದ ಕೆಳಗಡೆ ನಿಂತುಕೊಂಡಿದ್ದರು. ಆ ಆಲದ ಮರದ ನೆರಳಿನಲ್ಲಿ ಗುರುಗಳು ಹೇಳಿದಂತೆ ಕುಳಿತು ಪರಮಾತ್ಮನನ್ನು ಧ್ಯಾನಿಸಲು ಪ್ರಾರಂಭಿಸಿದೆ. ಧ್ಯಾನ ಮಾಡಿ ಕೂತ್ಕೋತಾರೆ. ಆಗ ಭಗವಂತನ ದರ್ಶನ ಅವರಿಗೆ ಸಿಗ್ತದೆ. ಅಲ್ಲಿ ಕಣ್ಣು ಮುಚ್ಚಿಕೊಂಡು ಧ್ಯಾನ ಮಾಡ್ತಾ ಇದ್ರು, ಹೃದಯದ ಒಳಗಡೆ ಭಗವಂತನನ್ನು ಕಾಣ್ತಾರೆ. ಇಲ್ಲಿ ನೋಡಿ, ನಾನು ಭಗವಂತನ ಪಾದ ಕಮಲಗಳ ಮೇಲೆ ನನ್ನ ಮನಸ್ಸನ್ನು ಕೇಂದ್ರೀಕರಿಸಿದ ತಕ್ಷಣ ಮನಸ್ಸು ಅತೀಂದ್ರಿಯ ಪ್ರೀತಿಯಿಂದ ವಿಕೃತಗೊಂಡಿತು. ನನ್ನ ಕಣ್ಣಿನಿಂದ ಕಣ್ಣೀರು ಸುರಿಸುತ್ತಿದ್ದಂತೆ ಶ್ರೀಕೃಷ್ಣನು ನನ್ನ ಹೃದಯದ ಕಮಲದ ಮೇಲೆ ಕಾಣಿಸಿಕೊಂಡನು. ನನ್ನ ಎಲ್ಲ ಇಂದ್ರಿಯಗಳು ಆಧ್ಯಾತ್ಮಿಕವಾಗಿ ಜೀವಂತವಾದವು ಮತ್ತು ಶೀಘ್ರದಲ್ಲೇ ಭಗವಂತ ನನ್ನ ದೃಷ್ಟಿಯಿಂದ ಕಣ್ಮರೆಯಾದ. ಭಗವಂತ ಕಾಣಿಸಿಕೊಂಡ, ಸ್ವಲ್ಪ ಸಮಯ ಗೋಚರನಾದ, ನಂತರ ಕಣ್ಮರೆಯಾಗ್ಬಿಟ್ಟ. ನಾರದರು ಕಣ್ ತೆಗೆದು ಹುಡುಕ್ತಾರೆ, ಎಲ್ಲಿದ್ದಾನೆ ಕೃಷ್ಣ, ಎಲ್ಲಿದ್ದಾನೆ ಕೃಷ್ಣ, ಎಲ್ಲಿ ಭಗವಂತ? ಕಾಣಿಸ್ಲೇ ಇಲ್ಲ. ಮತ್ತೆ ಒಂದು ಆಕಾಶವಾಣಿ ಕೇಳಿಸ್ತದೆ,
ಹುಡುಗನಿಗೆ. ಆಕಾಶವಾಣಿ, ಭಗವಂತನ ವಾಣಿ. ಓ ಹುಡುಗ, ಈ ಜೀವಿತಾವಧಿಯಲ್ಲಿ ನೀವು ನನ್ನನ್ನು ಮತ್ತೆ ನೋಡಲು ಸಾಧ್ಯವಾಗುವುದಿಲ್ಲ. ಯು ಕೆನಾಟ್ ಸಿ ಮಿ ಅಂತ ಹೇಳ್ತಾರೆ. ಏಕೆಂದರೆ ಸೇವೆಗಳಲ್ಲಿ ಪರಿಪೂರ್ಣಗೊಳ್ಳದ ಮತ್ತು ಎಲ್ಲ ಭೌತಿಕ ಮಾಲಿನ್ಯದಿಂದ ಮುಕ್ತನಾಗದಿರುವವರು ನನ್ನ ಹತ್ತಿರ ಬರೋದಕ್ಕೆ ಸಾಧ್ಯವೇ ಇಲ್ಲ. ಯಾರ ಮನಸ್ಸು ಪರಿಶುದ್ಧವಾಗಿಲ್ಲ ಅವರು ನನ್ನ ಹತ್ತಿರ ಬರೋಕ್ಕೆ ಸಾಧ್ಯವಿಲ್ಲ. ಸೊ ನಿನ್ನ ಮನಸ್ಸಿನಲ್ಲಿ ಇನ್ನೂ ಸ್ವಲ್ಪ ಕಲ್ಮಶಗಳಿವೆ, ಧ್ಯಾನ ಮಾಡು, ಸಾಧನೆ ಮಾಡು, ಪರಿಶುದ್ಧನಾಗು, ಆಗ ನಿನಗೆ ದರ್ಶನ ಸಿಗ್ತದೆ ಅಂತ ಹೇಳ್ತಾರೆ. ಸೊ ಭಗವಂತ ಕೂಡ ನಮಗೆ ಬೇಗ ಸಿಗೋದಿಲ್ಲ. ಭಕ್ತಿ ಪ್ರಾರಂಭ ಹಂತಗಳಲ್ಲಿ ಭಗವಂತ ಸ್ವಲ್ಪ ರುಚಿ ಕೊಡ್ತಾನೆ. ಹೇಗೆ ಅಡ್ವರ್ಟೈಸಿಂಗ್ ಇಂಡಸ್ಟ್ರಿಯಲ್ಲಿ ಅಡ್ವರ್ಟೈಸ್ ಮಾಡೋರು ಸ್ವಲ್ಪ ಫ್ರೀ ಸ್ಯಾಂಪಲ್ ಕೊಡ್ತಾರೆ. ಸಣ್ಣ ಟೂತ್ಪೇಸ್ಟ್ ಫ್ರೀಯಾಗಿ ಕೊಡ್ತಿದ್ರು. ನಮ್ಮ ಸ್ಕೂಲಲ್ಲಿದ್ದಾಗ ಕೋಲ್ಗೇಟ್ ಅವರು ಬಂದು ಸಣ್ಣ ಟೂತ್ಪೇಸ್ಟ್ ಕೊಡ್ತಾಯಿದ್ರು. ಅದ್ರ ಜೊತೆ ಒಂದು ಬ್ರಷ್ ಕೊಡ್ತಾಯಿದ್ರು. ಅದ್ರ ಜೊತೆ ಮ್ಯಾನ್ಯಲ್ ಇರ್ತಿತ್ತು, ಹಲ್ಲಿಗೆ ಉಜ್ಜಬೇಕು ಅನ್ನೋದು. ಮನೆಗೆ ತೊಗೊಂಡೋಗಿ ಅದನ್ನು ಯೂಸ್ ಮಾಡ್ತಾಯಿದ್ವಿ. ಸಿಹಿ ಆಗಿರ್ತಿತ್ತು, ಸ್ವೀಟ್ ಆಗಿರ್ತಿತ್ತು ಅದು ಟೂತ್ಪೇಸ್ಟ್. ನೆಕ್ಸ್ಟ್ ಟೈಮ್ ಟೂತ್ಪೇಸ್ಟ್ ಖರೀದಿ ಮಾಡುವಾಗ ಅಮ್ಮ ಕೋಲ್ಗೇಟ್ ತೊಗೊಂಬ, ಸಿಹಿ ಆಗಿದೆ. ಸೊ ಫ್ರೀ ಸ್ಯಾಂಪಲ್ ಕೊಡ್ತಾರೆ, ಬಟ್ ಇನ್ನೂ ಹೆಚ್ಚು ಬೇಕಂದರೆ ದುಡ್ಡು ಕೊಡಬೇಕು. ಅದೇ ರೀತಿ ಭಕ್ತಿ ಸೇವೆಯಲ್ಲಿ ಕೂಡ ಭಗವಂತ ಫ್ರೀ ಸ್ಯಾಂಪಲ್ ಕೊಡ್ತಾನೆ, ಸ್ವಲ್ಪ ಟೇಸ್ಟ್ ಕೊಡ್ತಾನೆ ಪ್ರಾರಂಭ ಹಂತದಲ್ಲಿ. ಯಾವಾಗೊಮ್ಮೆ ಕೆಲವು ಭಕ್ತರು ಮಾಯಾಪುರ ದರ್ಶನಕ್ಕೆ ಹೋಗಿದ್ರು. ಬೆಳಗ್ಗೆ 4:15 ದರ್ಶನಕ್ಕೆ ನಿಂತಿದ್ದಾರೆ. ಪೂಜಾರಿ ಶಂಖ ಓದಿದ್ರು, ಕರ್ಟನ್ ಓಪನ್ ಆಯಿತು, ರಾಧಾ ಮಾಧವನ ದರ್ಶನ ನೋಡಿದರು. ಒಬ್ಬ ವ್ಯಕ್ತಿ ಫಸ್ಟ್ ಟೈಮ್ ಹೋಗಿದ್ದ, ಅಲ್ಲಿ ಮೂರ್ಛಿತನಾಗಿ ಬಿದ್ದುಬಿಟ್ಟ, ಫೇಂಟೆಡ್. ಫಸ್ಟ್ ಟೈಮ್ ಈ ಅದ್ಭುತ ದರ್ಶನ ನೋಡ್ತಾ ಇದ್ದಾನೆ. ಫಸ್ಟ್ ಟೈಮ್ ನೋಡಿದಾಗ ಈ ರೀತಿ ಅನುಭವ ಆಯಿತು. ಸೆಕೆಂಡ್ ಟೈಮ್ ಆಗಲಿಲ್ಲ, ಥರ್ಡ್ ಟೈಮ್ ಆಗಲಿಲ್ಲ. ಯಾಕೆಂದರೆ ಫಸ್ಟ್ ಟೈಮ್ ಭಗವಂತ ಸ್ವಲ್ಪ ಫ್ರೀ ಎಕ್ಸ್ಟ್ರೆಸಿ ಕೊಟ್ಟ, ಆ ಒಂದು ಭಾವವನ್ನು ಫ್ರೀಯಾಗಿ ಕೊಟ್ಬಿಟ್ಟ. ಬಟ್ ನೆಕ್ಸ್ಟ್ ಟೈಮ್ ಸಾಧನೆ ಮಾಡಬೇಕು, 16 ಮಾಲೆ ಜಪ ಮಾಡಬೇಕು, 4 ನಿಯಮ ಪಾಲನೆ ಮಾಡಬೇಕು. ರೈಟ್, ಫ್ರೀ ಸ್ಯಾಂಪಲ್ ಎಲ್ಲರಿಗೂ ಸ್ವಲ್ಪ ದೊರಕ್ತದೆ, ಬಟ್ ಇನ್ನೂ ಹೆಚ್ಚು ಬೇಕು. ಫುಲ್ ಎಕ್ಸ್ಪೀರಿಯನ್ಸ್ ಬೇಕಂದರೆ ಪರಿಶ್ರಮ ಪಡಬೇಕು. ವಿ ಶುಡ್ ಪುಟ್ ಅವರ್ ಎಫರ್ಟ್ಸ್. ವಿಶೇಷ ಅನುಗ್ರಹವಾಗಿ ನನ್ನ ಬಳಿಗೆ ಬರಬೇಕೆಂಬ ನಿಮ್ಮ ಆಸೆಯನ್ನು ಹೆಚ್ಚಿಸಲು ನಾನು ನಿನಗೆ ಕಾಣಿಸಿಕೊಂಡೆ. ಆ್ಯಂಡ್ ಲಾರ್ಡ್ ಆಲ್ಸೋ ಶೋಸ್ ಅಸ್ ದರ್ಶನ್ ಟು ಇನ್ಕ್ರೀಸ್ ಅವರ್ ಈಗರ್ನೆಸ್. ರೈಟ್, ಸೊ ತುಂಬ ಹಂಬಲವನ್ನು ಅಥವಾ ಒಂದು ಇಚ್ಛೆಯನ್ನು ತೀವ್ರಗೊಳಿಸೋದಕ್ಕೆ ಭಗವಂತ ದರ್ಶನವನ್ನು ಕೊಟ್ಟ. ನನ್ನ ಕರುಣೆಯಿಂದ ನೀನು ಯಾವಾಗಲೂ ನನ್ನನ್ನು ನೆನಪಿಸಿಕೊಳ್ಳುತ್ತೀಯ ಮತ್ತು ಸೃಷ್ಟಿ ಅಥವಾ ಸರ್ವನಾಶದ ಸಮಯದಲ್ಲೂ, ಪ್ರಳಯದ ಸಮಯದಲ್ಲೂ ಭಕ್ತಿಯಲ್ಲಿ ಪ್ರಗತಿಯನ್ನು ಸಾಧಿಸುತ್ತೀಯ ಅಂತ ಭಗವಂತ ಹೇಳ್ತಾನೆ. ಅಂದರೆ ನೀನು ಮಾಡಿರುವಂತಹ ಭಕ್ತಿ ಶಾಶ್ವತವಾಗಿರುತ್ತದೆ. ಪ್ರಳಯ ಸಮಯದಲ್ಲಿ ಕೂಡ ನೀನು ಇದನ್ನು ಕಳೆದುಕೊಳ್ಳುವುದಿಲ್ಲ. ಹೀಗೆ ಶ್ರೀಕೃಷ್ಣನ ಆಲೋಚನೆಯಲ್ಲಿ ಸಂಪೂರ್ಣವಾಗಿ ಲೀನವಾಗಿದ್ದೆ. ಕಾಲಕ್ರಮೇಣ ನಾನು ಎಲ್ಲ ಭೌತಿಕ ಬಾಂಧವ್ಯದಿಂದ ಮುಕ್ತನಾಗಿದ್ದೆ. ನಾನು ಸಾವಿನೊಂದಿಗೆ ಭೇಟಿಯಾದೆ. ಮೀನ್ಸ್ ಐ ಮೆಟ್ ವಿತ್ ಡೆತ್. ಸಾವು ಬಂತು, ನಾನು ಈ ದೇಹವನ್ನು ಬಿಟ್ಬಿಟ್ಟೆ, ಮತ್ತು ಮುಂದೆ ಹುಟ್ಟಿ ಬಂದೆ. ಯಾರಾಗಿ ಹುಟ್ಟಿದೆ? ಆ ಬಾಲಕ ಮುಂದಿನ ಜನ್ಮದಲ್ಲಿ ನಾರದನಾಗಿ ಹುಟ್ಟಿದೆನು ಅಂತ ಹೇಳ್ತಾನೆ. ತಕ್ಷಣ ನಾನು ನಾರದ ಎಂದು ದಿವ್ಯ ರೂಪವನ್ನು ಪಡೆದೆ. ನಾರದ ಎಂಬ ದಿವ್ಯ ರೂಪವನ್ನು ಪಡೆದೆ. ಅಂದಿನಿಂದ ಶ್ರೀ ವಿಷ್ಣುವಿನ ಕೃಪೆಯಿಂದ ನಾನು ವೀಣೆಯ ಮೇಲೆ ಭಗವಂತನ ಗುಣಗಳನ್ನು ಹಾಡುತ್ತಾ ಆಧ್ಯಾತ್ಮಿಕ ಮತ್ತು ಭೌತಿಕ ಜಗತ್ತಿನಲ್ಲಿ ಎಲ್ಲೆಡೆ ಪ್ರಯಾಣಿಸುತ್ತಿದ್ದೇನೆ. ನಾರದ ಮುನಿ ಭಜಯ ವೀಣಾ ರಾಧಿಕ ರಮಣ ನಾಮೇ ನಾಮಮಯ ಉದಿತ ಹೊಯ್ ಭಕ್ತ ಗೀತ ಸಾಮಿ. ಸೊ ನಾರದರು ವೀಣೆಯನ್ನು ನುಡಿಸುತ್ತಾ ನಾರಾಯಣ ನಾರಾಯಣ ಅಂತ ಹೇಳುತ್ತಾ ನಾರಾಯಣನ ನಾಮವನ್ನು ಪ್ರಚಾರ ಮಾಡ್ತಾ ಇದ್ದಾರೆ. ಅದ್ಭುತವಾದ ಪ್ರಚಾರಕರು, ಶ್ರೇಷ್ಠವಾದ ಪ್ರಚಾರಕರು. ಅವರು ಹೋಗದೇ ಇರುವ ಸ್ಥಳವೇ ಇಲ್ಲ. ನಮಗೆ ಭಾರತದಲ್ಲಿ ಫ್ರೀಡಮ್ ಇದೆ, ಎಲ್ಲಾದರೂ ಓಡಾಡ್ಬೋದು. ವಿದೇಶಕ್ಕೆ ಹೋಗ್ಬೇಕಂದ್ರೆ ಪರ್ಮಿಷನ್ ಬೇಕು, ವೀಸಾ ಬೇಕು. ಪರಲೋಕಕ್ಕೆ ಹೋಗ್ಬೇಕಂದ್ರೆ ಏನು ಸ್ಪೆಷಲ್ ವೀಸಾ ಬೇಕು. ಆದರೆ ನಾರದರಿಗೆ ಆಲ್ ವರ್ಲ್ಡ್ ಪರ್ಮಿಟ್ ಇದೆ, ಎಲ್ಲಾದರೂ ಹೋಗ್ಬೋದು, ಫ್ರೀಯಾಗಿ ಹೋಗ್ಬೋದು, ಯಾರು ಪರ್ಮಿಷನ್ ಬೇಕಂತ ಇಲ್ಲ, ಅಷ್ಟು ಫ್ರೀಡಮ್. ಬಟ್ ವಿ ಆರ್ ಬೌಂಡ್ ಬೈ ರೂಲ್ಸ್. ನಾರದ ಇಸ್ ಫ್ರೀಡ್ ಫ್ರಮ್ ಆಲ್ ರೂಲ್ಸ್. ಯಾಕೆಂದರೆ ನಮ್ಮಲ್ಲಿ ಸ್ವತಂತ್ರ ಇಚ್ಛೆ ಇದೆ. ನಾನು
ಸ್ವತಂತ್ರವಾಗಿ ಭೋಗಿಸಬೇಕು ಅನ್ನೋ ಇಚ್ಛೆ ಇದೆ. ಅದಕ್ಕಾಗಿ ಭಗವಂತ ನಮ್ಮ ಫ್ರೀಡಮನ್ನು ರಿಸ್ಟ್ರಿಕ್ಟ್ ಮಾಡಿದ್ದಾರೆ. ಹೇಗೆ ಒಂದು ಹಸು ಅದು ತುಂಬ ಏನಂತಾರೆ, ಜನರಿಗೆ ಏನು ಗುದ್ದುತ್ತೆ, ಆ ರೀತಿ ಮಾಡ್ತಾ ಇದ್ರೆ ಅದನ್ನು ಕಟ್ಟಾಕ್ತಾರೆ, ರೈಟ್. ಎಷ್ಟು ಡಿಸೊಬಿಡಿಯೆಂಟ್ ಇರ್ತದೆ ಅಷ್ಟು ಗಟ್ಟಿಯಾಗಿ ಕಟ್ತಾರೆ. ಆದರೆ ಅದು ಚೆನ್ನಾಗಿದೆ, ಮಾತನ್ನು ಕೇಳುತ್ತೆ, ಯಾರಿಗೂ ತೊಂದರೆ ಕೊಡೋದಿಲ್ಲ ಅಂತಾರೆ, ಹಗ್ಗವನ್ನು ಉದ್ದ ಕಟ್ತಾರೆ, ಫ್ರೀಡಮ್ ಜಾಸ್ತಿ ಕೊಡ್ತಾರೆ. ಅದು ಮನೆ ಬಿಟ್ಟು ಹೋಗೋದೇ ಇಲ್ಲ, ಓಡೋಗೋದಿಲ್ಲ, ಅದು ತುಂಬ ಒಬಿಡಿಯಂಟ್, ತುಂಬ ಸೌಮ್ಯ ಸ್ವಭಾವ ಅಂದರೆ ಅದು ಕಟ್ಟೋದೇ ಇಲ್ಲ, ಫ್ರೀ ಬಿಟ್ಟಿರ್ತಾರೆ. ಅದೇ ರೀತಿ ಬದ್ಧ ಜೀವಿಗಳು ನಾವು ಗುಣಗಳಿಂದ ಬಂಧಿತರಾಗಿದ್ದೀವಿ. ವಿ ಆರ್ ಬೌಂಡ್ ಬೈ ದ ಮೋಡ್ಸ್. ಬಟ್ ಶುದ್ಧ ಭಕ್ತರು ದೇ ಆರ್ ನಾಟ್ ಬೌಂಡ್ ಬೈ ದ ಮೋಡ್ಸ್, ನಿರ್ಗುಣ, ಗುಣಗಳಿಂದ ಮುಕ್ತರಾಗಿದ್ದಾರೆ. ಅಂದರೆ ಎಲ್ಲ ದೋಷಗಳಿಂದ, ಎಲ್ಲ ಅನರ್ಥಗಳಿಂದ ಮುಕ್ತರಾಗಿದ್ದಾರೆ. ಯಾವಾಗಲೂ ಭಗವಂತನ ಸೇವೆನೇ ಮಾಡ್ತಾ ಇರ್ತಾರೆ. ಅದಕ್ಕಾಗಿ ಭಗವಂತ ಅವರಿಗೆ ಸ್ವಾತಂತ್ರ್ಯವನ್ನು ಕೊಟ್ಟಿರ್ತಾನೆ. ಸೊ ನಾರದರು ಸಂಚಾರ ಮಾಡುತ್ತಾ ಪ್ರಚಾರ ಮಾಡ್ತಾರೆ. ಮತ್ತು ಅವರ ಶಿಷ್ಯರು ಯಾರು ನೋಡಿ, ಇವ್ರು ಯಾರು? ಧ್ರುವ ಮಹಾರಾಜರು. ಇವ್ರು ಯಾರು? ನಾಲ್ಕೂವರ ಮಣಿಗಿರಿಯವರು. ಶಾಪ ಕೊಟ್ಟರು, ನಂತರ ಅವರು ಪರಿವರ್ತನೆ ಆದರು. ಇವರು ವೇದವ್ಯಾಸರು. ಇವರು ಋತು ಮಹಾರಾಜ. ಪ್ರಾಚೀನಿ ಪರಿಷತ್. ಪ್ರಾಚೀನಿ ಪರಿಷತ್. And there are 2 episodes. One is Prachini Parishad, another is Yudhishthira. ನೀವು ನರಸಿಂಹಲೀಲೆ ಓದ್ತಿರಲ್ಲ 7th ಕ್ಯಾಂಟೋದಲ್ಲಿ. 7th ಕ್ಯಾಂಟೋ ಫುಲ್ ಈಸ್ ನಾರದ ಸ್ಪೀಕಿಂಗ್ ಟು ಯುಧಿಷ್ಠಿರ. ನೆಕ್ಸ್ಟ್ ಇವ್ರು ಯಾರು? ಭಾಗವತದ 6ನೇ ಸ್ಕಂದ ಚಿತ್ರಕೇತು. ಚಿತ್ರಕೇತು ರಾಜ ಅವರ ಶಿಷ್ಯರಾಗಿದ್ದರು. ಇವರು ಆ್ಯಕ್ಚುಲಿ ಬ್ರಹ್ಮಾಜಿಯಿಂದ ಅವ್ರು ಕಲ್ತಿದ್ದು, ಬ್ರಹ್ಮಾಜಿ ಅವರ ಗುರುಗಳು. ಸೊ ಈ ರೀತಿ ಬ್ರಹ್ಮಾಜಿ ನಾರದರಿಗೆ ಹೇಳ್ತಾರೆ, ತ್ವಮೇತದ್ ವಿಪುಲೀಕುರು, ನಾನು ನಿನಗೆ ಭಾಗವತದ ಸಂದೇಶವನ್ನು ಕೊಟ್ಟಿದ್ದೇನೆ, ನೀನು ಇದನ್ನು ಎಲ್ಲ ಕಡೆ ವಿಸ್ತಾರ ಮಾಡು, ಎಲ್ಲ ಕಡೆ ಹರಡಿಸು ಅಂತ ಹೇಳ್ತಾರೆ. ಸೊ ಈ ರೀತಿ ನಾರದರು ಶುದ್ಧ ಭಕ್ತರಾಗ್ತಾರೆ. ಆ್ಯಕ್ಚುಲಿ ನಾನೊಂದು ಕೋರ್ಸ್ ಮಾಡ್ತೀನಿ ಆನ್ಲೈನಲ್ಲಿ, ಭಾಗವತ ರಸಮಾಲೆ ಅಂತ. ಅದರಲ್ಲಿ PPTs ಎಲ್ಲ ತೋರಿಸಿ ನಾನು ಕೋರ್ಸ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಈಗ 6ನೇ ಸ್ಕಂದ ಕಂಪ್ಲೀಟ್ ಆಗ್ತಾಯಿದೆ. ಪ್ರಥಮ ಸ್ಕಂದದಿಂದ ಸ್ಟಾರ್ಟ್ ಆಗಿ 6ನೇ ಸ್ಕಂದದವರೆಗೂ ನಾವು ಮುಗಿಸಿದ್ದೀವಿ. ಇವತ್ತು ಇನ್ನೊಂದು ವಿಷಯ ಹೇಳಲು ಇಷ್ಟಪಡ್ತೀನಿ. ನಾವು ಭಕ್ತಿ ಸೇವೆಯಲ್ಲಿ ಬೆಳೀತಾ ಇದ್ದೀವಿ. ಆದರೆ ಭಕ್ತಿ ಸೇವೆಯಲ್ಲಿ ಹೇಗೆ ಬೆಳಿತೀವಿ ಅಂದರೆ, ಅದು ಹಂತ ಹಂತವಾಗಿ ಬೆಳಿತೀವಿ. ಇಟ್ಸ್ ನಾಟ್ ಸಡನ್, ಗ್ರ್ಯಾಜುಲಿ, ಸ್ಟೆಪ್ ಬೈ ಸ್ಟೆಪ್. ಈಗ ನಾವು ಮೇಲೆ ಹತ್ತಿ ಬರ್ತೀವಿ, ಒಂದೊಂದು ಹೆಜ್ಜೆ ಮಾಡಿ ಮೇಲೆ ಏನಂತಾರೆ, ಸ್ಟೆಪ್ಸ್ ಮೇಲೆ ಕಾಲಿಟ್ಟು ಒಂದೊಂದು ಹೆಜ್ಜೆ ತಗೊಂಡು ಮೇಲೆ ಬರ್ತೀವಿ. ಅದೇ ರೀತಿ ನಮ್ಮ ಆಚಾರ್ಯರು ಶ್ರೀಲ ರೂಪ ಗೋಸ್ವಾಮಿಯವರು ಭಾಗವತದಲ್ಲಿ ಕೊಟ್ಟಂತಹ ವಿಷಯವನ್ನು ಅದನ್ನು ಕ್ಯಾಟಗರೈಸ್ ಮಾಡಿಬಿಟ್ಟಿದ್ದಾರೆ. ಇನ್ 9 ಸ್ಟೇಜಸ್, 9 ಹಂತಗಳಲ್ಲಿ ಅದನ್ನು ಕ್ಯಾಟಗರೈಸ್ ಮಾಡಿದ್ದಾರೆ. ಸೊ ದೀಸ್ ಆರ್ ದ 9 ಸ್ಟೇಜಸ್ ಆಫ್ ಭಕ್ತಿ. ಶ್ರದ್ಧಾ ಟು ಪ್ರೇಮ್, ಶ್ರದ್ಧೆಯಿಂದ ಪ್ರೇಮದ ಹಂತಕ್ಕೆ. ಮಧ್ಯದಲ್ಲಿ ಹಲವಾರು ಹಂತಗಳಿವೆ. ಸೊ ಈ ಶ್ಲೋಕದಲ್ಲಿ ಅದನ್ನು ವಿವರಿಸಲಾಗಿದೆ. ದಯವಿಟ್ಟು ಎಲ್ಲರೂ ಹೇಳಿ. ಆದೌ ಶ್ರದ್ಧಾ, ತತಃ ಸಾಧು ಸಂಗೋ, ಅಥ ಭಜನ ಕ್ರಿಯಾ, ತಥೋ ನರ್ತ ನಿವೃತ್ತಿ ಸ್ಯಾದ್, ತಥೋ ನಿಷ್ಠಾ ರುಚಿಸ್ತತಃ, ಅಧಾಸಕ್ತಿಸ್ತತೋ ಭಾವಸ್, ತತಃ ಪ್ರೇಮಾಭ್ಯುದಂಚತಿ. ಸಾಧಕಾನಾಮಯಂ ಪ್ರೇಮ್ನಃ ಪ್ರಾದುರ್ಭಾವೇ ಭವೇತ್ ಕ್ರಮಃ. ಆದೌ ಶ್ರದ್ಧಾ, ಪ್ರಥಮ ಹಂತ ಏನು? ಶ್ರದ್ಧಾ. ಸೊ ಶ್ರದ್ಧೆ ಅಂತಂದ್ರೇನು? ಸ್ವಲ್ಪ ಭಗವಂತನ ಬಗ್ಗೆ ತಿಳಿದುಕೊಳ್ಳುವ ಆಸೆ ಇದೆ, ಸ್ವಲ್ಪ ಒಂದು ಹಂಬಲ ಇದೆ, ತಿಳ್ಕೊಬೇಕು, ನಾನು ಭಗವಂತನ ಬಗ್ಗೆ ತಿಳ್ಕೊಬೇಕು,
ಗೀತೆ ಓದಬೇಕು, ಜಪ ಮಾಡಬೇಕು ಅನ್ನೋ ಒಂದು ಇಂಟ್ರೆಸ್ಟ್. ಆ ಶ್ರದ್ಧೆ ಇದ್ದ ಕಾರಣ ಅವನು ಹುಡುಕ್ತಾನೆ, ಎಲ್ಲಿ ಸಿಗ್ತದೆ ನನಗೆ ಈ ಜ್ಞಾನ, ಯಾರಿಂದ ಸಿಗ್ತದೆ ಅಂತ ಹುಡುಕ್ತಾ ಇರ್ತಾನೆ. ಆಗ ಹರೇ ಕೃಷ್ಣ ಭಕ್ತಿ ಸೆಂಟರ್ ಬೋರ್ಡ್ ನೋಡ್ತಾನೆ. ಏನು ಕೀರ್ತನ ಭಜನೆ ನಡೀತಾ ಇದೆ, ಹೋಗಿ ಕೂತ್ಕೊಳ್ಳೋಣ ಅಂತ ಒಳಗಡೆ ಬರ್ತಾನೆ. ಶ್ರದ್ಧೆ ಇರೋರೇ ಬರ್ತಾರೆ, ಶ್ರದ್ಧೆ ಇಲ್ಲದವರು ಪಕ್ಕದಲ್ಲಿ ಹೋಟೆಲ್ ಇದೆ ತಿನ್ನೋಣ ಅಂತ ಹೋಗ್ತಾರೆ. ಹೌದಾ? ಹಾಂ, ಪಕ್ಕದಲ್ಲಿ, ಹೌದು, ಅದೇ ಹೇಳ್ತಾ ಇರೋದು. ಶ್ರದ್ಧೆ ಇರೋರು ನೋಡ್ತಾ ಇರ್ತಾರೆ, ಹರಿಕೃಷ್ಣ ಭಕ್ತಿ ಸೆಂಟರ್ ಇವತ್ತು ಬ್ಯುಸಿ ಇದೆ, ನಾಳೆ ಹೋಗೋಣ, ಒಂದು ತಿಂಗಳ ನಂತರ ಇವತ್ತು ಹೋಗೋಣ ಅಂತ ಬಂದ್ಬಿಡ್ತಾನೆ. ಶ್ರದ್ಧೆ ಬೆಳೀತಾ ಇದೆ. ಯಾಕಂದರೆ ಹರೇ ಕೃಷ್ಣ ಬೋರ್ಡ್ ಓದ್ತಾ ಇದ್ದಾನಲ್ಲ, ಹರೇ ಕೃಷ್ಣ ಓದಿ ಒಂದೇನೋ ಹರೇ ಕೃಷ್ಣ ಹೋಗೋಣ ಅಂತ ಬಂದ್ಬಿಡ್ತಾನೆ. ಆ ಶ್ರದ್ಧೆ ಹೇಗೆ ಬೆಳೀತದೆ? ಅಜ್ಞಾತ ಸುಕೃತಿಯಿಂದ. ಕೃಷ್ಣ ನಾಮವನ್ನು ಓದ್ತಾ ಕೃಷ್ಣ ನಾಮವನ್ನು ಕೇಳ್ತಾ ಅದು ಒಂದು ದಿನ ಬಂದೇ ಬಿಡ್ತಾರೆ. ಬಿಕಾಸ್ ಇಟ್ಸ್ ಬಿಲ್ಡಿಂಗ್ ಅಪ್. ಸೊ ಪ್ರಚಾರ ಅಂತಂದ್ರೇನು? ಜನರ ಶ್ರದ್ಧೆಯನ್ನು, ಸುಕೃತಿಯನ್ನು ಬೆಳೆಸ್ಬೇಕು ನಾವು. ಆ ಸುಕೃತಿ ಯಾವಾಗ ಬೆಳೀತದೆ, ಆಟೋಮೆಟಿಕಲಿ ಅವನು ಕೃಷ್ಣ ಭಕ್ತಿ ಸೇವೆಯನ್ನು ಸ್ವೀಕರಿಸ್ಬಿಡ್ತಾನೆ, accepts it. So we should make them increase their ಸುಕೃತಿ. ಆ ಸುಕೃತಿ ಹೇಗೆ ಬೆಳೀತದೆ? when they appreciate ಭಕ್ತಿ. ಒಳ್ಳೆ ಕೀರ್ತನೆ ಇತ್ತು, ಯಾವ ಅಪ್ರಿಷಿಯೇಟ್ ಮಾಡಿದ್ರು ಸುಕೃತಿ ಬೆಳೀತು, ಅವರ ಸುಕೃತಿ ಬ್ಯಾಲೆನ್ಸ್ ಬೆಳೀತದೆ. ನಂತರ ಹರಿಕೃಷ್ಣ ನಾಮವನ್ನು ಕೇಳಿದರು ಅಥವಾ ಪ್ರಸಾದ ಸ್ವೀಕರಿಸಿದರು, ತಕ್ಷಣ ಅವರ ಸುಕೃತಿ ಬೆಳೀತದೆ. ಯಾವಾಗ ಸುಕೃತಿ ಒಂದು ಹಂತಕ್ಕೆ ತಲುಪುತ್ತೆ, ಯಾವಾಗ ಆಟೋಮೆಟಿಕಲಿ ಜಪ, ಸತ್ಸಂಗ, ರೆಗ್ಯುಲರ್ ಅಟೆಂಡೆನ್ಸ್, ಮಾರ್ನಿಂಗ್ ಪ್ರೋಗ್ರಾಮ್, ಭಾಗವತ ರೀಡಿಂಗ್, ಗೀತಾ ಖರೀದಿ ಮಾಡ್ತಾರೆ, ಭಾಗವತ ಖರೀದಿ ಮಾಡ್ತಾರೆ, ಚೇತನ ಚರಿತಾಮೃತ ಯಾತ್ರೆ ಹೋಗ್ತಾರೆ. ಯಾಕೆಂದರೆ ಅದು ಸುಕೃತಿ ಬೆಳೀತಾ ಇದೆ, ಶ್ರದ್ಧೆ ಬೆಳೀತಾ ಇದೆ. ಸೊ ಪ್ರಥಮ ಹಂತದಲ್ಲಿ ಶ್ರದ್ಧೆಯಿಂದ ಜನ ಸಾಧುಗಳನ್ನು ಹುಡ್ಕೊಂಡು ಬರ್ತಾರೆ, ಅದು ಸಾಧು ಸಂಘ. ಎರಡನೇ ಹಂತ ಸಾಧು ಸಂಘ, ಸತ್ಸಂಗ. ಸತ್ಸಂಗತ್ವೇ ನಿಸ್ಸಂಗತ್ವ. ಸತ್ಸಂಗ ಸಿಕ್ಕಾಗ ಅನ್ಯ ಸಂಘ ಕಳೆದೋಗ್ತದೆ, ದುರ್ಜನರ ಸಂಘ ಕಳೆದೋಗ್ತದೆ. ಸತ್ಸಂಗತ್ವೇ ನಿಸ್ಸಂಗತ್ವ, ನಿಸ್ಸಂಗತ್ವೇ ನಿರ್ಮೋಹತ್ವ, ನಿರ್ಮೋಹತ್ವೇ ನಿಶ್ಚಲತತ್ವ, ನಿಶ್ಚಲತತ್ವೇ ಜೀವನ್ಮುಕ್ತಿ. ಶಂಕರಾಚಾರ್ಯ ಸೇಸ್. ಸೊ ಸತ್ಸಂಗದಿಂದ ಎಲ್ಲವೂ ಸ್ಟಾರ್ಟ್ ಆಗ್ತದೆ. ಭಜಹುರೇ ಮನ ಶ್ರೀನಂದನಂದನ ಅಭಯ ಚರಣಾರವಿಂದರು, ದುರ್ಲಭ ಮಾನವ ಜನಮ ಸತ್ಸಂಗೆ ತರೋಹೋ ಹೇ ಭವ ಸಿಂಧುರೇ. ಈ ಮನುಷ್ಯ ಜನ್ಮ ತುಂಬ ದುರ್ಲಭ, ಅದಕ್ಕೆ ಸತ್ಸಂಗವನ್ನು ಮಾಡಿ ಸತ್ಸಂಗದಿಂದ ನೀನು ಈ ಭವಸಾಗರವನ್ನು ದಾಟು ಅಂತ ಹೇಳ್ತಾರೆ. ಸೊ ಎರಡನೇ ಹಂತ ಸತ್ಸಂಗ. ಸತ್ಸಂಗಕ್ಕೆ ಬಂದಾಗ ಸಾಧುಗಳು ಹೇಳ್ತಾರೆ, ಒಂದು ಮಾಲೆ ಜಪ ಮಾಡಿ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ. ದಟ್ಸ್ ಕಾಲ್ಡ್ ಭಜನ ಕ್ರಿಯಾ. ಮೂರನೇ ಹಂತ ಇದು. ಸೊ ಜಪ ಮಾಡುವುದು ಮತ್ತು ಭಾಗವತ ಕೇಳುವುದು, ಕೀರ್ತನೆ ಮಾಡುವುದು, ಅದೆಲ್ಲ ಭಜನ ಕ್ರಿಯೆ. ಆದರೆ ಭಜನ ಪ್ರಾರಂಭ ಹಂತದಲ್ಲಿ ಅನಿಶ್ಚಿತವಾಗಿರ್ತದೆ. ಅನಿಶ್ಚಿತ ಅಂದರೆ ಅನ್ಸ್ಟಡಿ. ಇವತ್ತು ಜಪ ಆಯಿತು, ನಾಳೆ ಆಗಲಿಲ್ಲ. ಒಂದು ವಾರ ಸತ್ಸಂಗಕ್ಕೆ ಬಂತು, ಇನ್ನೊಂದು ವಾರ ಬರಲಿಲ್ಲ. ಅನ್ಸ್ಟಡಿ. ಬಿಕಾಸ್ ದೇ ಆರ್ ಮೆನಿ ಅದರ್ ಪ್ರಯಾರಿಟೀಸ್, ಅದರ್ ಇಂಟ್ರೆಸ್ಟ್, ಸಮ್ಟೈಮ್ಸ್ ಬ್ಯಾಡ್ ಹ್ಯಾಬಿಟ್ಸ್. ಅದೇನಾಗ್ತದೆ, ಅದು ಸ್ಟಡಿನೆಸ್ ತರೋದಕ್ಕೆ ಬಿಡೋದಿಲ್ಲ. ರೈಟ್? ಅನಿಶ್ಚಿತ ಭಜನೆ ಕ್ರಿಯೆ ಅಂತ ಕರೀತಾರೆ. ಸೊ ಯಾಕೆಂದರೆ ನಮ್ಮ ಮನಸ್ಸಲ್ಲಿ ಅನರ್ಥಗಳಿವೆ, ಅನರ್ಥಗಳ ಕಾರಣದಿಂದ ಅದು ಸ್ಟಡಿ ಇರೋದಿಲ್ಲ. ಸೊ ಭಜನೆ ಕ್ರಿಯೆ ಮಾಡ್ತಾ ಅನರ್ಥಗಳೆಲ್ಲ ಹೊರಟೋಗ್ತವೆ, ಮನಸ್ಸಿಂದ ಹೊರಟೋಗ್ತದೆ. ಕಾಮ, ಕ್ರೋಧ, ಲೋಭ, ಮೋಹ ಇತ್ಯಾದಿ ಅನರ್ಥಗಳೆಲ್ಲ ಹೊರಟೋಗ್ತವೆ. ಆ ಅನರ್ಥಗಳು ಹೋದ ಮೇಲೆ ಇನ್ನೊಂದು ಹಂತ ಬರುತ್ತೆ, ಅದಕ್ಕೆ ನಿಷ್ಠಾ ಅಂತ ಕರೀತಾರೆ. ನಿಷ್ಠಾ ಅಂದರೆ ಸ್ಟಡಿ ಭಕ್ತಿ, ಸ್ಟಡಿನೆಸ್. ಪ್ರತಿದಿನ 16 ಮಾಲೆ, ಪ್ರತಿದಿನ ಬೆಳಿಗ್ಗೆ 4:15 ಜಪ ಸ್ಟಾರ್ಟ್, ಪ್ರತಿದಿನ ಮಂಗಳಾರತಿ, ಪೂಜೆ, ಸ್ಟಡಿ. ಏನೇ ಬರಲಿ, ಭೂಕಂಪ ಆಗಲಿ, ಪ್ರಳಯವಾಗಲಿ, ಏನಾಗಲಿ, ಒಂದು ಸ್ಟಡಿ ಭಕ್ತಿ ನಡೀತಾ ಇರ್ತದೆ. ಅದು ನಿಷ್ಠಾ. ಮತ್ತು ನಿಷ್ಠಾ ಹಂತದಲ್ಲಿ ಅವನ ಶ್ರದ್ಧೆ ಇಷ್ಟು ದೃಢವಾಗಿದೆ ಅಂತಂದರೆ ಬೇರೆಯವರ ಮಾತುಗಳಿಂದ ಅವನು ಡಿಸ್ಟರ್ಬ್ ಆಗೋದಿಲ್ಲ. ಕೆಲವು ನಾಸ್ತಿಕರು ಬರ್ತಾರೆ, ದೇವರಿಲ್ಲ ಅಂತ ಹೇಳ್ತಾರೆ, ಅವನಿಗೆ ಡಿಸ್ಟರ್ಬ್ ಆಗೋದಿಲ್ಲ. ಅದ್ರ ಪ್ರಾರಂಭ ಹಂತದಲ್ಲಿ ಯಾರ ಹತ್ರ ಶ್ರದ್ಧೆ ಕಮ್ಮಿ ಇದೆ ಅವರು ಡಿಸ್ಟರ್ಬ್ ಆಗಿಬಿಡ್ತಾರೆ. ಹೌದಾ, ದೇವರಿಲ್ವಾ? ಅವ್ರಿಗೆ ಪ್ರೂವ್ ಮಾಡೋಕ್ಕಾಗೋದಿಲ್ಲ, ಯಾಕೆಂದರೆ ಪ್ರಚಾರ ಮಾಡುವ ಶಕ್ತಿ ಅವನಲ್ಲಿ ಇಲ್ಲ.
ಸೊ ನಿಷ್ಠಾ ಹಂತದಲ್ಲಿ ಅವನು ಸ್ಥಿರನಾಗ್ತಾನೆ. ನಂತರ ರುಚಿ. ರುಚಿ ಅಂದರೆ ನಾಮರುಚಿ. ಯಾವಾಗಲೂ ಜಪಮಾಲೆ ಇಟ್ಕೊಂಡು ಹರೇ ಕೃಷ್ಣ ಜಪ ಮಾಡ್ತಾ ಇರ್ತಾನೆ. ಇವತ್ತು ಕ್ಲಾಸ್ ಇದೆ ಅಂತ, ಸ್ಪೆಷಲ್ ಕ್ಲಾಸ್ ಇದೆ ಇವತ್ತು, ಓಡೋಡಿ ಬರ್ತಾನೆ ಕ್ಲಾಸ್ ಕೇಳೋದಕ್ಕೆ. ಅದು ಇವತ್ತು ಝೂಮಲ್ಲಿ ಆನ್ಲೈನ್ ಕ್ಲಾಸ್ ಮಾಡ್ತಾಯಿದ್ದೀವಿ, ಕನೆಕ್ಟ್ ಆಗ್ತಾನೆ. ಕೆಲವೊಮ್ಮೆ ಬಸ್ಸಲ್ಲಿದ್ದರೂ ಕನೆಕ್ಟ್ ಆಗ್ತಾನೆ, ಕೆಲವೊಮ್ಮೆ ಟ್ರಾವೆಲ್ ಮಾಡ್ತಿದ್ರು ಕನೆಕ್ಟ್ ಆಗ್ತಾನೆ. ಇಂಟ್ರೆಸ್ಟ್, ರುಚಿ ಬೆಳೆದ್ಬಿಟ್ಟಿದೆ. ಯಾರಿಗೆ ರುಚಿ ಬೆಳೆದಿಲ್ಲ ಅವ್ರಿಗೆ ಫಾಲೋ ಮಾಡಬೇಕು. ಪ್ರಭುಜಿ ಕ್ಲಾಸ್ ಇದೆ ಬರ್ತೀರಾ? ಪ್ರಭುಜಿ ನೋಡ್ತೀನಿ ಪ್ರಭುಜಿ, ಸಾಧ್ಯ ಆದರೆ ಬರ್ತೀನಿ ಪ್ರಭುಜಿ. ಆದ್ರೇನೋ ಅದು ಇಂಟ್ರೆಸ್ಟ್ ಇನ್ನೂ ದೃಢವಾಗಿಲ್ಲ. ಆದರೆ ಯಾರಿಗೆ ರುಚಿ ಬೆಳೆದಿದೆ, ವಿಶೇಷ ಮಹಾರಾಜರು ಬರ್ತಾ ಇದ್ದಾರೆ, ವಿಶೇಷ ಕ್ಲಾಸ್ ಇದೆ, ಹಬ್ಬ ಇದೆ, ಬನ್ನಿ ಅಂತ ತಕ್ಷಣ ಬಂದುಬಿಡ್ತಾರೆ. ಇನ್ಫಾರ್ಮೇಷನ್ ಸಿಕ್ಕ ತಕ್ಷಣ ಬಂದುಬಿಡ್ತಾರೆ. ಸೊ ಅದು ರುಚಿ. ನಂತರ ಆಸಕ್ತಿ. ಆಸಕ್ತಿ ಅಂದರೆ, ರುಚಿ ಮತ್ತು ಆಸಕ್ತಿಯಲ್ಲಿ ವ್ಯತ್ಯಾಸ ಏನು? ರುಚಿ ಅಂದರೆ ಭಕ್ತಿ ಅಂಗಗಳಲ್ಲಿ ರುಚಿ, ಶ್ರವಣ, ಕೀರ್ತನ, ಸ್ಮರಣ, ವಂದನ, ಅದರಲ್ಲಿ ರುಚಿ. ಆಸಕ್ತಿ ಅಂದರೆ ಭಗವಂತನ ರೂಪದ ಮೇಲೆ ಆಸಕ್ತಿ. ರೈಟ್? ಕೃಷ್ಣನ ರೂಪ, ಕೃಷ್ಣನ ಏನಂತಾರೆ ಸೌಂದರ್ಯ, ಅದಕ್ಕೆ ಆಸಕ್ತಿ. ಅಟ್ರಾಕ್ಟೆಡ್ ಟು ಕೃಷ್ಣಸ್ ಫಾರ್ಮ್. ದೆನ್ ಭಾವ. ಭಾವ ಅಂತಂದರೆ ಭಗವಂತನ ಪ್ರತಿ ಎಷ್ಟು ಪ್ರೀತಿ ಬೆಳೆದಿದೆ ಅಂದರೆ ಆಟೋಮೆಟಿಕ್ಕಾಗಿ ಕಣ್ಣಲ್ಲಿ ನೀರು, ರೋಮಾಂಚನ, ಮತ್ತು ಶರೀರ ಗದ್ಗದವಾಗೋದು, ಮಾತು ನಿಂತು ಹೋಗೋದು, ರೋಮಾಂಚ. ಸೊ ಈ ರೀತಿ ಹಲವಾರು ಭಾವದ ಕೆಲವೊಂದು ಲಕ್ಷಣಗಳನ್ನು ದೇಹದಲ್ಲಿ ಕಾಣಿಸ್ಕೊಳ್ತವೆ. ಇದು ಎಕ್ಸ್ಟರ್ನಲ್ ಕ್ವಾಲಿಟೀಸ್, ಎಕ್ಸ್ಟರ್ನಲ್ ಸಿಂಪ್ಟಮ್ಸ್ ಆಫ್ ಭಾವ. ಅಷ್ಟಸಾತ್ವಿಕ ಭಾವ 8 ಲಕ್ಷಣಗಳಿವೆ ಭಾವದ್ದು. ಬಟ್ ಇದಕ್ಕೂ ಇಂಪಾರ್ಟೆಂಟು ಇಂಟರ್ನಲ್ ಕ್ವಾಲಿಟೀಸ್ ಆಫ್ ಭಾವ. ದ್ಯಾಟ್ಸ್ ಮೋರ್ ಇಂಪಾರ್ಟೆಂಟ್. ವಿರಕ್ತಿ, ಇಂದ್ರ ತೃಪ್ತಿಯಿಂದ ಅನಾಸಕ್ತಿ, ದಟ್ ಇಸ್ ವಿರಕ್ತಿ. ಕೂತ್ಕೊಳ್ಳಿ. ವಿರಕ್ತಿ. ನಂತರ ನಾಮಗಾನೆ ಸದಾ ರುಚಿ, ಯಾವಾಗಲೂ ಜಪ ಮಾಡುವ ಒಂದು ಆಸಕ್ತಿ. ನಂತರ ಪ್ರೀತಿಸ್ತದ ವಸತಿ ಸ್ಥಳ, ಭಗವಂತನ ಏನಂತಾರೆ ಗುಡಿಯಲ್ಲಿ ಇರೋದು ಅಥವಾ ತೀರ್ಥ ಸ್ಥಳದಲ್ಲಿ ವಾಸ ಮಾಡೋದು, ಮಥುರಾದಲ್ಲಿ ವಾಸ ಮಾಡೋದಕ್ಕೆ ಪ್ರೀತಿಸ್ತದ ವಸತಿ ಸ್ಥಳ. ದೆನ್ ಅವ್ಯರ್ಥ ಕಾಲತ್ವ, ಒಂದು ಕ್ಷಣ ಕೂಡ ವೇಸ್ಟ್ ಮಾಡೋದಿಲ್ಲ, ಪ್ರತಿ ಕ್ಷಣ ಭಗವಂತನ ಸೇವೆ ಮಾಡ್ತಾ ಇರ್ತಾನೆ. ಅನರ್ಥ ನಿವೃತ್ತಿ. ಸೊ ದ ಅಷ್ಟಸಾತ್ವಿಕ ವಿಕಾರಸ್ ಕ್ಯಾನ್ ಬಿ ಇಮಿಟೇಟೆಡ್, ಬಟ್ ದೀಸ್ ಅದರ್ 9 ಕ್ವಾಲಿಟೀಸ್ ಕೆನಾಟ್ ಬಿ ಇಮಿಟೇಟೆಡ್. ಅವ್ಯರ್ಥ ಕಾಲತ್ವ, ನಾಮಗಾನ ಸದಾ ರುಚಿ, ಪ್ರೀತಿಸ್ತದ ವಸತಿ ಸ್ಥಳೇ, ವಿರಕ್ತಿ. ಸೊ ಈ 9 more ಕ್ವಾಲಿಟೀಸ್ ಆರ್ ದ ಟೋಟಲ್. ಇದನ್ನು ಇಮಿಟೇಟ್ ಮಾಡೋಕ್ಕಾಗಲ್ಲ, ನಕಲು ಮಾಡೋಕ್ಕಾಗೋದಿಲ್ಲ. ಸೊ ಅದಕ್ಕೆ ನಿಜವಾದ ಭಾವ ಏನು ಅಂತ ಗೊತ್ತಾಗ್ತದೆ. ಕೆಲವು ಕಣ್ಣೀರು ಹಾಕೋದು ಭಾವ ಅಲ್ಲ, ಅದು ಎಕ್ಸ್ಟರ್ನಲ್ ಸಿಂಪ್ಟಮ್, ಬಟ್ ಅದರ್ ಸಿಂಪ್ಟಮ್ಸ್ ಆಲ್ಸೋ ಶುಡ್ ಬಿ ವಿಸಿಬಲ್. ದೆನ್ ಫೈನಲಿ ಪ್ರೇಮ, ಭಗವಂತನ ಸಾಕ್ಷಾತ್ ದರ್ಶನ, ಭಗವಂತನ ಕಣ್ಣಾರೆ ನೋಡುವುದು, ಅದು ಪ್ರೇಮ. ಸೊ ಈ ರೀತಿ ಹಂತ ಹಂತವಾಗಿ ನಾವು ಭಕ್ತಿಯಲ್ಲಿ ಬೆಳಿತೀವಿ. ಸೊ ಈಗ ನಾವು ಯಾವ ಹಂತದಲ್ಲಿದ್ದೀವಿ? ಅನರ್ಥ ನಿವೃತ್ತಿಯ. ಓಕೆ, ಹೆಸರು ಭಾವ ಪ್ರೇಮ. ಓಕೆ, ರೈಟ್. ಸಾಧು ಸಂಘ ಭಜನ ಕ್ರಿಯಾ ಹಂತದಲ್ಲಿ ಸಾಮಾನ್ಯವಾಗಿ ಅನರ್ಥ ನಿವೃತ್ತಿ ಆಗ್ತಾ ಇದೆ. ರೈಟ್. ಸೊ ಅನರ್ಥ ನಿವೃತ್ತಿ ಆಗೋದಕ್ಕೆ ಎಷ್ಟು ಸಮಯ ಬೇಕು? ಎಸ್, ಇಲ್ಲಿ ನೋಡಿ, ಈ ಸಾಧನೆ ಮಾರ್ಗ ಅಂದರೆ ಅದು ಬೆಟ್ಟ ಏರಿದಂಗೆ. ಫಸ್ಟು ಶ್ರದ್ಧಾ, ನಂತರ ಸಾಧು ಸಂಘ, ದೆನ್ ಭಜನೆ ಕ್ರಿಯಾ, ಅನರ್ಥ ನಿವೃತ್ತಿ, ನಿಷ್ಠಾ, ರುಚಿ, ಆಸಕ್ತಿ, ಭಾವ, ಪ್ರೇಮ, ಫಾಸ್ಟ್. ಓಕೆ, ಅರ್ಥ ಆಯ್ತಾ? ಇನ್ನೊಂದ್ಸಲ ತೋರಿಸ್ಬೇಕಾ? ನೋಡಿ, ಪ್ರಾರಂಭ ಅಂತ ಓಕೆ, ಶ್ರದ್ಧಾ ಟು ಸಾಧು ಸಂಘ ಇಸ್ ವೆರಿ ಈಸಿ. ನಂತರ ಸಾಧು ಸಂಘದಿಂದ ಏನು ಅನರ್ಥ ನಿವೃತ್ತಿವರೆಗೂ ಇದೆಯಲ್ಲ, ತುಂಬ ಕಷ್ಟ ಇರೋದು. ನಂತರ ರುಚಿ, ಭಾವ, ಪ್ರೇಮ, ದಟ್ಸ್ ವೆರಿ ಈಸಿ. ಅದಕ್ಕೆ ಕೆಲವರಿಗೆ ತುಂಬ ಕಷ್ಟ ಅನ್ನಿಸ್ತದೆ. ಪ್ರಭುಜಿ ಹರೇ ಕೃಷ್ಣ ಜಪ ಮಾಡ್ತಾ ಇದ್ದೀನಿ, ಏನು ಆಗ್ತಾನೆ ಇಲ್ಲ, ಎಷ್ಟು ಬೆಟ್ಟ ಏರ್ದಂಗೆ ಆಗ್ತಾ ಇದೆ. ಸೊ ಇಟ್ಸ್ ವೆರಿ ವೆರಿ ಡಿಫಿಕಲ್ಟ್. ವಾಟ್ ಟು ಡೂ, ಹೌ ಟು ಡೂ? ಸ್ವಲ್ಪ ತಾಳ್ಮೆ ಇರಬೇಕು, ಪೇಷನ್ಸ್, ಹ್ಯಾವ್ ಪೇಷನ್ಸ್. ಯಶಸ್ಸು ಸಿಗ್ತದೆ, ಬಟ್ ನಮಗೆ ಪೇಷನ್ಸ್ ಬೇಕು, ಧೈರ್ಯ ಬೇಕು,
ಆದರೆ ಹೋಗ್ತಾ ಇರಬೇಕು, ನಿಂದಿರಬಾರ್ದು. ರೈಟ್, ಬೆಟ್ಟ ಅರ್ಧ ಏರಿ ಕೆಳಗಡೆ ಇಳಿಬಾರ್ದು, ಹೋಗ್ತಾ ಇರಬೇಕು. ಅದಕ್ಕೆ ಶ್ರದ್ಧೆ ಇರಬೇಕು. ಮುಂದೆ ಹೋಗೋರನ್ನು ನೋಡಬೇಕು, ಅವರು ಮುಂದೆ ಹೋಗ್ತಾ ಇದ್ದಾರೆ, ನಾನು ಅವರಿಂದ ಹೋಗೋಣ. ರೈಟ್, ಕೆಲವೊಬ್ರು ಇಳಿದು ಬಿಡ್ತಾರೆ, ಕೆಲವರು ವಾಪಸ್ ಬಂದುಬಿಡ್ತಾರೆ. ಆದರೆ ನಾವು ಮುಂದೆ ಹೋಗ್ತಾ ಇರಬೇಕು. ಟೇಕ್ ಇನ್ಸ್ಪಿರೇಷನ್ ಫ್ರಮ್ ದೋಸ್ ಅವರ್ ಹೆಡ್ ಆ್ಯಂಡ್ ಕೀಪ್ ವಾಕಿಂಗ್. ಮುಂದೆ ಹೋಗ್ತಾರೆ. ಸೊ ನಂತರ ಒಂದು ಹಂತದಲ್ಲಿ ನಾವು ಭಗವಂತನನ್ನು ಪಡೆದುಕೊಂಡ್ಬಿಡ್ತೀವಿ. ಸೊ ಫುಲ್ ಡೀಟೇಲ್ PPT ಇದೆ, ನಾನು ಫುಲ್ ಡೀಟೇಲ್ ಎಕ್ಸ್ಪ್ಲೇನ್ ಮಾಡೋದಿಲ್ಲ, ಬಟ್ ಈ ಒಂದು ಹಂತಗಳನ್ನು ಹೇಳಿದೆ ನಾನು. ಶ್ರದ್ಧಾ, ಸಾಧು ಸಂಘ, ಭಜನೆ ಕ್ರಿಯಾ, ಅನರ್ಥ ನಿವೃತ್ತಿ, ನಿಷ್ಠಾ, ರುಚಿ, ಆಸಕ್ತಿ, ಭಾವ, ಪ್ರೇಮ. ಸೊ ಶಿಕ್ಷಾಷ್ಟಕಮಲ್ಲಿ ಕೂಡ ಹೇಳಿದ್ದಾರೆ. ಶಿಕ್ಷಾಷ್ಟಕ ಮತ್ತು ಚೇತೋದರ್ಪಣ ಮಾರ್ಜನ. ಸೊ ಫಸ್ಟ್ 3 stages ಆರ್ ಚೇತೋದರ್ಪಣ ಮಾರ್ಜನಂ. ಅನರ್ಥ ನಿವೃತ್ತಿ ಇಸ್ ನಾಮಕಾರಿ ಬಹುಧಾ ನಿಜ ಸರ್ವಶಕ್ತಿ. ಭಗವಂತನ ಹಲವಾರು ನಾಮಗಳಿವೆ, ಆದರೆ ನನಗೆ ಅದು ರುಚಿ ಇಲ್ಲ, ಯಾಕಂದರೆ ಅನರ್ಥಗಳ ಕಾರಣದಿಂದ. ನಂತರ ತೃಣಾದಪಿ ಸುನೀಚನ ತರುಪಿ ಸಹಿಷ್ಣು ಅಮಾನಿನ ಕೀರ್ತನೀಯ ಸದಾಹರಿ ನಿಷ್ಠ, ಯಾವಾಗಲೂ ಜಪ ಮಾಡ್ತಾ ಇರ್ತಾನೆ. ನಂತರ ನ ಧನಂ ನ ಜನಂ ನ ಸುಂದರಿಂ ಕವಿತಾಂಬ ಜಗದೀಶ ಕಾಮೆ ಮಮ ಜನ್ಮನಿ ಈಶ್ವರೇ ಭವತಾತ್ ಭಕ್ತಿ ರಹಿತ. ಇದು ರುಚಿ. ಧನಂ ಜನಂ ಸುಂದರಿಂ ಏನು ಬೇಡ ನನಗೆ, ಕೇವಲ ನಿನ್ನ ಭಕ್ತಿ ಸೇವೆ ಬೇಕು. ಆ ಇಂದ್ರ ತೃಪ್ತಿಗೆ ಬೇಡ ಅನ್ನೋ ಶಕ್ತಿ ಬಂದಿದೆ, ಯಾಕೆ? ರುಚಿ ಬೆಳೆದಿದೆ. ನಂತರ ಆಸಕ್ತಿ, ಐ ನಂದ ತನುಜಾ ಕಿಂಕರಂ ಪತಿತಂ ಮಾಂ ವಿಶ್ವಮೇ ಭವಂಬುದು ಕೃಪೆಯ ತವ ಪಾದ ಪಂಕರ ಸ್ಥಿತ ಧೂಳಿ ಸದೃಶ್ಯಂ ವಿಚಿಂತ್ಯ. ದಯವಿಟ್ಟು ನನ್ನನ್ನು ನಿನ್ನ ಪಾದದಡಿಯಲ್ಲಿ ಒಂದು ಧೂಳಿನ ಕಣವಾಗಿ ಇಟ್ಕೋ ಅಂತ ಹೇಳ್ತಾರೆ. ಭಾವ, ನಯನಂ ಗಲದಶ್ರೂಧಾರಯ ವದನಂ ಗದ್ಗದ ರುದ್ಧಯ ಗಿರ ಪುಲಕೈರ್ ನಿಚಿತಂ ವಪುಕ್ಕದ ತವ ನಾಮ ಗ್ರಹಣೆ ಭವಿಷ್ಯತಿ. ದಿಸ್ ಶಿಕ್ಷಾಷ್ಟಕಂ. ಯಾರಿಗೆ ಗೊತ್ತಿಲ್ಲ ಶಿಕ್ಷಾಷ್ಟಕಂ ಪ್ರಾರ್ಥನೆಗಳು? ಗೊತ್ತಿದೆಯಾ ಎಲ್ಲರಿಗೂ? ಗೊತ್ತಿಲ್ಲ? ಓದ್ತೀರಾ? ಡೈಲಿ ಓದ್ತೀರಾ? ಓಕೆ. ಅದು ಕೂಡ ತುಂಬ ಆಳವಾಗಿದೆ, ಪ್ರತಿಯೊಂದು ಶ್ಲೋಕನೂ ಕೂಡ ವಿವರವಾಗಿ ಚರ್ಚೆ ಮಾಡಬೇಕು. ಸೊ ದಟ್ ಈಸ್ ಭಾವ. ದೆನ್ ಪ್ರೇಮ, ಲಾಸ್ಟ್ 2 ಶ್ಲೋಕಾಸ್ ಯುಗಾಯಿತಂ ನಿಮೇಶೇಣ, ದೆನ್ ಆಶ್ಲಿಷ್ಯವ ಪಾದರದಾಂತ ನಷ್ಟಮಾಂ. ಸೊ ಅದು ಪ್ರೇಮದ ಹಂತವನ್ನು ಸೂಚಿಸುತ್ತದೆ. ಸೊ ಶಿಕ್ಷಾಷ್ಟಕಂ ಪ್ರಾರ್ಥನೆಗಳು ಕೂಡ ಶ್ರದ್ಧೆಯಿಂದ ಪ್ರೇಮದವರೆಗೂ ಹೋಗ್ತಾ ಇದ್ದಾವೆ, ಕೊಂಡೊಯ್ತದೆ ನಮ್ಮನ್ನು. ಈವನ್ ಭಾಗವತದ 2ನೇ ಅಧ್ಯಾಯದಲ್ಲಿ ಕೂಡ ಇದೆ, ರೈಟ್? ನಷ್ಟಪ್ರಾಯೇಶು ಅಭದ್ರೇಶು ನಿತ್ಯಂ ಭಾಗವತ ಸೇವೆಯ ಆಲ್ ದ ಶ್ಲೋಕಾಸ್ ಅಪ್ ಟು ಬಿದ್ಯತೆ ಹೃದಯ ಗ್ರಂಥಿ ಚುದ್ಯಂತೆ ಸರ್ವ ಸಂಶಯ ಕ್ಷೀಯಂತೆ ಚಾಸ ಕ್ರಮಾಣಿ ದೃಷ್ಟ ಏವಾತ್ಮನಿ ಈಶ್ವರೇ. ಅಲ್ಲಿವರೆಗೂ ದಿಸ್ 9 stages ಆರ್ ಡಿಸ್ಕ್ರೈಬ್ಡ್. ನಾಟ್ ಜಸ್ಟ್ 9 ಬಟ್ 14 stages ಆರ್ ಡಿಸ್ಕ್ರೈಬ್ಡ್. 14 ಹಂತಗಳನ್ನು ಕೊಟ್ಟಿದ್ದಾರೆ. ಸೊ ಬಟ್ ಅದನ್ನು ನಾನು ಈಗ ಹೇಳೋದಿಲ್ಲ. ಓಕೆ, ಹರೇ ಕೃಷ್ಣ. ಸೊ ಈ ರೀತಿ ನಾವು ಕೂಡ ಭಕ್ತಿಯಲ್ಲಿ ಬೆಳಿಬೇಕು. ಹೇಗೆ ಬೆಳಿಬೇಕು? ಹಂತ ಹಂತವಾಗಿ ಬೆಳಿಬೇಕು. ಸೊ ಅದು ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಏನಂತಂದರೆ ಶಿಕ್ಷಾ. ವಿ ಶುಡ್ ಲರ್ನ್. ನಾವು ಕಲಿಬೇಕು. ಹೇಗೆ ತಾವೆಲ್ಲರೂ ಸ್ಕೂಲಿಗೆ ಹೋಗಿದ್ದೀರ ತಾನೆ? ಸ್ಕೂಲ್ ಹೋಗಿ ಪಾಸ್ ಆಗಿದ್ದಾರೆ, ಕೆಲವು ಗ್ರ್ಯಾಜುಯೇಷನ್ ಮಾಡಿದ್ದಾರೆ, ಕೆಲವು ಪೋಸ್ಟ್ ಗ್ರ್ಯಾಜುಯೇಷನ್, ಕೆಲವು PhD ಮಾಡಿರ್ಬೋದು. ಸೊ ಜ್ಞಾನ ನಮಗೆ ದೊರಕಬೇಕಂದ್ರೆ ನಾವು ಓದಬೇಕು. ಅದೇ ರೀತಿ ನಾವು ಕೂಡ ಭಕ್ತಿಯಲ್ಲಿ ಬೆಳಿಬೇಕಂದ್ರೆ ಭಕ್ತಿ ಜ್ಞಾನವನ್ನು ಪಡೆದುಕೊಳ್ಳಬೇಕು. ಸೊ ವಿ ಶುಡ್ ಟೇಕ್ ಶಿಕ್ಷಾ. ಕಲಿಬೇಕು. ನಾವು ಯಾರಿಂದ ಕಲಿಬೇಕು? ನಮಗಿಂತಲೂ ಯಾರು ಪ್ರಗತ ಭಕ್ತರಿದ್ದಾರೆ ಅವರಿಂದ ಕಲಿಬೇಕು, ರೈಟ್? ಫ್ರಮ್ ದೋಸ್ ಆರ್ ಮೋರ್ ಅಡ್ವಾನ್ಸ್ ದೆನ್ ಅಸ್ ವಿ ಶುಡ್ ಲರ್ನ್ ಆ್ಯಂಡ್ ಟೇಕ್ ಗೈಡೆನ್ಸ್. ಹೇಗೆ PhD ಮಾಡುವಾಗ ಯು ಟೇಕ್ ಎ ಗೈಡ್. ಯಾವುದೇ ಪ್ರಾಜೆಕ್ಟ್ ಮಾಡುವಾಗ ಕಾಲೇಜಲ್ಲಿ ಗೈಡ್ ತಗೊತಾರೆ. ಗೈಡ್ ಹೇಳ್ತಾರೆ, ಈ ಪ್ರಾಜೆಕ್ಟ್ ಮಾಡು, ಈ ರೀತಿ ಮಾಡು, ಮತ್ತು ಗೈಡ್ ಅಪ್ರೂವ್ ಮಾಡ್ತಾರೆ, ಹೋಗಿದ್ದು ಸರಿ ಅಂತ. ನಂತರ ಸರ್ಟಿಫಿಕೇಟ್ ಕೊಡ್ತಾರೆ. ಅದೇ ರೀತಿ ಭಕ್ತಿಯಲ್ಲೂ ಕೂಡ ಗೈಡ್ ಬೇಕು ನಮಗೆ. ಆ ಗೈಡ್ ಯಾರು? ಗುರುಗಳು. ಗುರು ಇಸ್ ದ ಗೈಡ್. ಗುರುಗಳು ನಮಗೆ ಮಾರ್ಗದರ್ಶನ ಕೊಡ್ತಾರೆ. ಹಂತ ಹಂತದಲ್ಲೂ ಕೂಡ ಯಾವ ರೀತಿ ನಾವು ಮುಂದೆ ಹೋಗಬೇಕು ಅಂತ ಹೇಳಿಕೊಡ್ತಾರೆ. ಸೊ ದಟ್ಸ್ ಕಾಲ್ಡ್ ಶಿಕ್ಷಾ ಗುರು, ಒನ್ ಹೂ ಟೀಚರ್ಸ್ ಅಸ್. ಸೊ ವರಿಷ್ಠ ವೈಷ್ಣವರಿಂದ ಯಾರಿಗೆ ಹೆಚ್ಚು ಎಕ್ಸ್ಪೀರಿಯನ್ಸ್ ಇದೆ, ತುಂಬ ವರ್ಷ ಭಕ್ತಿ ಸೇವೆಯಲ್ಲಿ ಸೇವೆ ಮಾಡಿದ್ದಾರೆ, ಅನುಭವವನ್ನು ಪಡೆದುಕೊಂಡಿದ್ದಾರೆ. ಕೇವಲ ವರ್ಷಗಳು ಕಾಣೋದಷ್ಟೇ ಅಲ್ಲ, ಒನ್ ಶುಡ್ ಆಲ್ಸೋ ಬಿ ಎಕ್ಸ್ಪೀರಿಯನ್ಸ್ಡ್, ರೈಟ್? ಸಮಟೈಮ್ಸ್ ISKCON ದೇ ಜೋಕ್, ನೋ, ಹೂ ಇಸ್ ಎ ಸೀನಿಯರ್ ಡಿವೋಟಿ? ಒನ್ ಹೂ ಹ್ಯಾಸ್ ಸೀನ್ ಇಯರ್ಸ್ ಈಸ್ ಅ ಸೀನಿಯರ್ ಡಿವೋಟಿ. That's one definition, because they have served for many years. But there's another definition is also that one should be experienced and one should be
ಕೆಪಬಲ್ ಆಫ್ ಸಾಲ್ವಿಂಗ್ ಪ್ರಾಬ್ಲಮ್ಸ್, ತೊಂದರೆಗಳಿಗೆ ಸಲಹೆಯನ್ನು ಕೊಡುವುದು, ಪ್ರಾಬ್ಲಮ್ ಸಾಲ್ವ್ ಮಾಡುವುದು, ಮತ್ತು ಮುಂದೆ ಬೆಳೆಸ್ಕೊಂಡು ಹೋಗೋದಕ್ಕೆ ಮಾರ್ಗದರ್ಶನ ಕೊಡುವುದು. ಸೊ ದೇ ಆರ್ ಸೀನಿಯರ್ ಮೆಂಟರ್ಸ್ ಅಂತ ಕರಿತೀವಿ, ಅಥವಾ ಶಿಕ್ಷಾ ಗುರುಸ್ ಅಂತ ಕರಿತೀವಿ. ಸೊ ಒನ್ ಶುಡ್ ಲರ್ನ್ ಫ್ರಮ್ ದೆಮ್ ಆ್ಯಂಡ್ ದೆನ್ ಅಡ್ವಾನ್ಸ್ ಇನ್ ಭಕ್ತಿ. ಸೊ ಭಕ್ತಿಯಲ್ಲಿ ಮುಂದುವರಿಬೇಕು. ಸೊ ಅದಕ್ಕೆ ಇಸ್ಕಾನಲ್ಲಿ ಕೂಡ ಒಂದು ಶಿಕ್ಷಾ ಪದ್ಧತಿಯನ್ನು ಮತ್ತು ಸಿಲೆಬಸನ್ನು ಮಾಡಿದ್ದಾರೆ. ಸೊ ದಿಸ್ ಕಾಲ್ಡ್ ಇಸ್ಕಾನಲ್ಲಿ ಸಾಮಾನ್ಯವಾಗಿ ನಾವು ಈ ಸಿಸ್ಟಮನ್ನು ಫಾಲೋ ಮಾಡ್ತೀವಿ, ಆ್ಯಂಡ್ ಎಸ್ಪೆಷಲಿ ಫಾರ್ ಕಾಂಗ್ರಿಗೇಷನ್, ರೈಟ್. ದಿಸ್ ಕಾಲ್ಡ್ ಭಕ್ತಿ ಸ್ಟೆಪ್ಸ್. ಭಕ್ತಿ ಸ್ಟೆಪ್ಸ್ ಅಂದರೆ ಭಕ್ತಿಯ ಹೆಜ್ಜೆಗಳು. ಫಸ್ಟು ಶ್ರದ್ಧಾವಾನ್, ಒಂದು ಮಾಲೆ ಜಪ ಮಾಡೋರು ಶ್ರದ್ಧಾವಾನ್, ಭಕ್ತಿಗೆ ಬಂದಿದ್ದಾರೆ, ಒಂದು ಮಾಲೆ ಜಪ ಮಾಡ್ತಾ ಇದ್ದಾರೆ. ದೆನ್ ಕಮ್ಸ್ 4 rounds. ದಟ್ಸ್ ಫಸ್ಟ್ ಸ್ಟೆಪ್, ದಟ್ ಈಸ್ ಕೃಷ್ಣ ಸೇವಕ, ಎರಡನೇ ಹಂತ. ನಂತರ ಮೂರನೇ ಹಂತ ಕೃಷ್ಣ ಸಾಧಕ, 8 ಮಾಲೆ ಜಪ ಮಾಡ್ತಾರೆ. ನಂತರ ಕೃಷ್ಣ ಉಪಾಸಕ, 12 ಮಾಲೆ ಜಪ ಮಾಡು. ನಂತರ ಶಿಲಪ್ರಪಾದ ಆಶ್ರಯ, 16 ಮಾಲೆ ಜಪ ಮಾಡೋರು. ಯಾಕೆ ಶಿಲಪ್ರಪಾದ ಹೇಳಿದ್ರು 16 ಮಾಲೆ ಜಪ ಮಾಡಿ ಅಂತ. 16 ಮಾಲೆ ಜಪ ಮಾಡೋರು ಈ ಹಂತದಲ್ಲಿರ್ತಾರೆ. ನಂತರ ಗುರು ಆಶ್ರಯ, ದಟ್ ನೆಕ್ಸ್ಟ್ ಸ್ಟೇಜ್ ಇಸ್ ಅಟ್ಲೀಸ್ಟ್ ಪ್ರಪಾದ ಆಶ್ರಯದವರೆಗೂ ಬರಬೇಕು. ನಂತರ ಗುರು ಆಶ್ರಯ. ಅದು ಗುರು ಆಶ್ರಯ ಪಡೆದುಕೊಂಡ್ಮೇಲೆ ವಿಲ್ ಹ್ಯಾವ್ ದೀಕ್ಷಾ ಕಾರ್ಯಕ್ರಮ, ರೈಟ್. ಸೊ ದೀಕ್ಷೆ ಪಡೆದುಕೊಂಡ ಮೇಲೆ ಸಂಪ್ರದಾಯದ ಜೊತೆ ಕನೆಕ್ಷನ್ ಆಗ್ತದೆ, ಸ್ಟ್ರಾಂಗ್ ಕನೆಕ್ಷನ್ ವಿತ್ ಸಂಪ್ರದಾಯ. ಲೈಕ್ ಫಾರ್ ಎಕ್ಸಾಂಪಲ್, ಈಗ ಈ ಪ್ರಾಜೆಕ್ಟರ್ ಓಡ್ತಾ ಇದೆ, ಯಾಕೆ? ಪವರ್ ಕನೆಕ್ಟ್ ಆಗಿದೆ. ಪವರ್ ಸ್ವಿಚ್ ಆಫ್ ಮಾಡಿಬಿಟ್ರೆ ಕನೆಕ್ಷನ್ ಹೋಯ್ತು. ಅದೇ ರೀತಿ ದೀಕ್ಷಾ ಅಂತಂದರೆ ಫಾರ್ಮಲಿ ಕನೆಕ್ಟಿಂಗ್ ವಿತ್ ಸಂಪ್ರದಾಯ. ಬಟ್ ದೀಕ್ಷಾ ಈಸ್ ಇಂಪಾರ್ಟೆಂಟ್, ಬಟ್ ಶಿಕ್ಷಾ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಯಾಕಂದರೆ ನಮ್ಮ ಸಂಪ್ರದಾಯ ಏನಿದೆ ಅದು ಶಿಕ್ಷಾ ಸಂಪ್ರದಾಯ. ಏವಂ ಪರಂಪರಾ ಪ್ರಾಪ್ತಂ ಏವಂ ರಾಜರ್ಷು ವಿದುಹು. ಈ ಪರಂಪರೆಯಲ್ಲಿ ಜ್ಞಾನ ಬರ್ತಾ ಇದೆ, ಗುರುಗಳಿಂದ ಶಿಷ್ಯನಿಗೆ, ನಂತರ ಶಿಷ್ಯನಿಗೆ. Maybe we'll complete this, then we'll continue this. Maybe you can skip japa today. So, ಇದು ಶಿಕ್ಷಾ ಸಂಪ್ರದಾಯ. ಸೊ ಕೃಷ್ಣನ ಒಂದು ಎಕ್ಸ್ಪೆಕ್ಟೇಷನ್ ಏನು? ಸತತಂ ಕೀರ್ತಿ ಅಂತ ನಾನ್ ಸ್ಟಾಪ್ ಜಪ ಮಾಡಬೇಕು, ಕೃಷ್ಣನ ಎಕ್ಸ್ಪೆಕ್ಟೇಷನ್. ಅದು ನಮ್ಮ ಸಂಪ್ರದಾಯದಲ್ಲಿ ಆಚಾರ್ಯರು ಹೇಳಿದರು ಅಟ್ಲೀಸ್ಟ್ 1 ಲಕ್ಷ ನಾಮ ಜಪ ಮಾಡು ಅಂತ. 1 ಲಕ್ಷ ಜಪ ಅಂದರೆ ಎಷ್ಟು? 64 rounds, 64 ಮಾಲೆ. ಸೊ ಶಿಲ ಭಕ್ತಿ ಸಿದ್ಧಾಂತ ಸರಸ್ವತಿ ಅವರೆಲ್ಲ 64 ಮಾಲೆ ಜಪ ಮಾಡ್ತಾಯಿದ್ರು. ಸೊ ಶಿಲಪ್ರಭುಪಾದರು ವಿದೇಶಕ್ಕೆ ಹೋದಾಗ ಅಲ್ಲಿ ಕೂಡ ಹೇಳ್ತಾರೆ ಎಲ್ಲರೂ 64 rounds ಜಪ ಮಾಡಬೇಕು ಅಂತ. ಆಗ ಶಿಷ್ಯರೇನು ಹೇಳ್ತಾರೆ? ಸ್ವಾಮೀಜಿ ಆಗೋದಿಲ್ಲ, ನಾವು ಕೃಷ್ಣನ ಹೆಸರೇ ಕೇಳಿದವರಲ್ಲ, ನೀವು ನಮಗೆ 1 ಲಕ್ಷ ನಾಮ ಜಪ ಮಾಡಿ ಅಂತ ಹೇಳ್ತೀರಾ, ಆಗೋದಿಲ್ಲ ನಮಗೆ. ನಂತರ ಶಿಲಪ್ರಭುಪಾದರು ಹೇಳ್ತಾರೆ ಓಕೆ ಅಟ್ಲೀಸ್ಟ್ 32 ಮಾಡಿ ಅಂತ. ಸ್ವಾಮೀಜಿ ಆಗೋದಿಲ್ಲ ಅಂತ. ಓಕೆ 16 ಆ್ಯಂಡ್ ನೋ ಲೆಸ್, ಫಿನಿಶ್. ಇಟ್ಸ್ ಫೈನಲ್. 16 ಮಾಲೆ ಮಾಡಿ ಮತ್ತೆ ಅದಕ್ಕಿಂತ ಕೆಳಗಡೆ ಇಲ್ಲ, ಮಿನಿಮಮ್ 16 rounds ಮಾಡಿ ಅಂತ ಹೇಳ್ತಾರೆ. 16 rounds ಹೇಗೆ? ನಡೆದಾಡ್ತಾ ಓಡಾಡ್ತಾ, ಪೇಪರ್ ಓದ್ತಾ, ವಾಟ್ಸಪ್ ನೋಡ್ತಾ ಇಲ್ಲ, ಆನ್ ಬೀಡ್ಸ್ ಅಂತ ಹೇಳ್ತಾರೆ. ಜಪಮಾಲೆ ಮೇಲೆ 16 rounds ಜಪ ಮಾಡಬೇಕು ಅಂತ ಹೇಳ್ತಾರೆ. ಸೊ ಒಂದು ಮಾಲೆಯಲ್ಲಿ 108. ಸೊ 108 × 16 ಸುಮಾರು 27,000 ನಾಮ ಜಪ, ರೈಟ್. 64 ಅಂದರೆ ಇಟ್ ವಿಲ್ ಬಿ 1 lakh. ಆ್ಯಂಡ್ ಹರಿದಾಸ್ ಠಾಕೂರ್ ಪ್ರತಿದಿನ 3 ಲಕ್ಷ ನಾಮ ಜಪ ಮಾಡ್ತಾಯಿದ್ರು, 3 lakh ನೇಮ್ಸ್. ಸೊ ಅಷ್ಟು ರುಚಿ ನಮಗಿನ್ನೂ ಬಂದಿಲ್ಲ. ಸೊ ಅಟ್ಲೀಸ್ಟ್ 16 ಮಾಲೆ ಮಾಡಬೇಕು, ಕರೆಕ್ಟ್. ಇಲ್ಲಿ ಎಷ್ಟು ಜನ 16 ಮಾಲೆ ಮಾಡ್ತಾ ಇದ್ದೀರಾ? 16 ಮಾಲೆ ಮಾಡೋರು ತುಂಬ ಜನ ಇದ್ದೀರಾ. ಓಕೆ, 12 ಮಾಲೆ, 12 rounds. ನೀವು ಆಲ್ರೆಡಿ ದೀಕ್ಷೆ ಆಗಿದೆ ನಿಮಗೆ. ಹಾಂ 12, ಓಕೆ. ಅದೇ 8 rounds, 8 rounds ಮಾಡ್ತಾರೆ. ಓಕೆ 8 rounds, ಓಕೆ 8 rounds. 4 rounds, 4 and below, okay 4 rounds. Then 1 round, okay 1 round ಮಾಡ್ತಾ ಇದ್ದಾರೆ. ಸೊ ಈ ರೀತಿ
ಹಂತ ಹಂತವಾಗಿ ಏನೋ ಬೆಳಿಬೇಕು. ಸೊ 1 ರೌಂಡ್ ಶ್ರದ್ಧಾವಾನ್. ಸೊ ಫಸ್ಟ್ ರೌಂಡ್ ಜಪ ಮಾಡ್ತಾ ಇದ್ದಾರೆ, ರೈಟ್. ಇವನ್ ಕೆಲವೊಬ್ರು ಸಾಟರ್ಡೆ ಈವ್ನಿಂಗ್ ಪ್ರೋಗ್ರಾಮ್ ಬರ್ತಾರಲ್ಲ, ಸೊ ದಿಲ್ ವಿನ್ ದಿಸ್ ಲೆವೆಲ್. ಸೊ ಅವ್ರಿಗೂ ಕೂಡ ಶಿಕ್ಷಾ ಪ್ರೋಗ್ರಾಮ್ ಮಾಡಬೇಕು. 1 ರೌಂಡ್ರಿಂದ 16 ರೌಂಡ್ಸ್ವರೆಗೂ ಅಫಿಷಿಯಲ್ ಶಿಕ್ಷಾ ಪ್ರೋಗ್ರಾಮ್ ವಿತ್ ಸರ್ಟಿಫಿಕೇಟು ಸಿಗ್ತದೆ ಅವರಿಗೆ. ಯುವರ್ ಶ್ರದ್ಧಾವಾನ್, ಯುವರ್ ಕೃಷ್ಣ ಸೇವಕ್. ಸೊ ವರ್ಷಕ್ಕೆ 2 ಬಾರಿ ಈ ಶಿಕ್ಷಾ ಪ್ರೋಗ್ರಾಮ್ ಮಾಡ್ತೀವಿ. ಸೊ ಒನ್ಸ್ ಇನ್ 6 months ವಿ ಕ್ಯಾನ್ ಡೂ ಶಿಕ್ಷಾ ಪ್ರೋಗ್ರಾಮ್. ಸೊ ದೋಸ್ ಆರ್ ಇನ್ ಶ್ರದ್ಧಾವಾನ್, ದೇ ಕಮ್ ಟು ಕೃಷ್ಣ ಸೇವಕ್ ನೆಕ್ಸ್ಟ್ ಟೈಮ್. ದಟ್ ವಿಲ್ 4 rounds, 4 ಮಾಲೆ ಜಪ ಮಾಡೋದು, ರೈಟ್. ಸೊ ದೆನ್ ದೇ ಕ್ಯಾನ್ ಶಿಫ್ಟ್ ಟು 8 rounds, 8 ಮಾಲೆ ಜಪ ಮಾಡೋದು. ಸೊ ಇಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದಾರೆ, ಚರ್ಚೆ ಮಾಡ್ತಾ ಇದ್ದಾರೆ, ಶಾಸ್ತ್ರವನ್ನು ಆಳವಾಗಿ ಓದ್ತಾ ಇದ್ದಾರೆ. ನಂತರ ಕೃಷ್ಣ ಉಪಾಸಕ 12 rounds, ಆ್ಯಂಡ್ ದೇ ಬಿಕಮ್ ಸೀರಿಯಸ್. ಮನೆಯಲ್ಲಿ ರಾಧಾಕೃಷ್ಣ ಫೋಟೋ ಇಟ್ಕೊಂಡು ಅಲ್ಲಿ ಆರತಿ, ಪೂಜೆ, ತುಳಸಿ ಅರ್ಚನೆ ಎಲ್ಲ ಮಾಡ್ತಾ ಇದ್ದಾರೆ. ದೇ ಬಿಕಮ್ ಮೋರ್ ಸೀರಿಯಸ್ ಇನ್ ಭಕ್ತಿ. ದೆನ್ ಪ್ರಭುಪಾದಾಶ್ರಯ 16 rounds, right. Not only he chants 16 rounds, but he also follows 4 readings: no meat, no gambling, no intoxication, no illicit sex. Like this he grows in bhakti. So slowly he is becoming more serious in bhakti, correct? So that's Prabhupada. So ಅರ್ಥ ಆಗ್ತಾ ಇದೆಯಾ? ಇದು ಬರೀ ಚಾಂಟಿಂಗ್ ಅಷ್ಟೇ ಹೇಳ್ತಾ ಇದ್ದೀನಿ, ಅದ್ರ ಜೊತೆ ಬುಕ್ಸ್ ಕೂಡ ಇದ್ದಾವೆ, ರೈಟ್. ಪ್ರಭುಪಾದರು ಸುಮಾರು 70 ಬುಕ್ಸ್ ಬರೆದಿದ್ದಾರೆ, 70 odd ಬುಕ್ಸ್. ಅದನ್ನೆಲ್ಲ ಓದಬೇಕು. ಆ ಬುಕ್ಸ್ ಲಿಸ್ಟ್ ಕೂಡ ಇದೆ. ಯಾರ್ಯಾರಿಗೆ ಗೊತ್ತು ಬುಕ್ಸ್ ಲಿಸ್ಟ್ ಇದೆ ಅಂತ? ವಿ ಹ್ಯಾವ್ ಲಿಸ್ಟ್ ಆಫ್ ಬುಕ್ಸ್, ರೈಟ್. ಸೊ ವಿ ಶುಡ್ ರೀಡ್ ಆಲ್ ದ ಬುಕ್ಸ್, ಸ್ಮಾಲ್ ಬುಕ್ಸ್, ಮೀಡಿಯಂ ಬುಕ್ಸ್, ಬಿಗ್ ಬುಕ್ಸ್, ಭಾಗವತಂ, ಚೈತನ್ಯ ಚರಿತಾಮೃತ, ರೈಟ್. ಅದನ್ನೆಲ್ಲ ಓದಬೇಕು. ಸೊ ದೆನ್ ದಟ್ ಈಸ್ ಶಿಕ್ಷಾ. ಆ್ಯಕ್ಚುಲಿ ಶಿಕ್ಷಾ ಅಂತಂದ್ರೇನು? ಜಪ ಮಾಡೋದ್ರ ಜೊತೆ ಬುಕ್ಸ್ ಓದೋದು ಮತ್ತು ಕ್ಲಾಸ್ ಅಟೆಂಡ್ ಮಾಡುವುದು. ಸೊ ಸಿಸ್ಟಮೆಟಿಕ್ ಆಗಿ ಕಲಿತೀವಿ. ಹೇಗೆ ನಾನು ಇವತ್ತು PPT ತೋರಿಸ್ನಲ್ಲ, ವಿ ಶೋಡ್ ದ PPT. ಲೈಕ್ ದಿ ಸಿಸ್ಟಮೆಟಿಕ್ ಕೋರ್ಸಸ್ ಇದ್ದಾವೆ. ಭಗವದ್ಗೀತಾ ಕೋರ್ಸ್, ಭಾಗವತ ಕೋರ್ಸ್, ಅದೆಲ್ಲ ಸಿಸ್ಟಮೆಟಿಕ್ ಆಗಿದ್ದಾವೆ. ಸೊ ಐ ರಿಕ್ವೆಸ್ಟ್ ಆಲ್ ಆಫ್ ಯು ಟು ಅಟೆಂಡ್ ದಟ್. ಸಂಡೇ ದಿನ ಭಗವದ್ಗೀತಾ ಒಂದೊಂದು ಶ್ಲೋಕ ಮಾಡ್ತಾ ಇದ್ದೀವಿ, ದಟ್ ಇಸ್ ಜನರಲ್ ಕ್ಲಾಸ್. ಬಟ್ ಇದರ ಹೊರತಾಗಿ ವಿ ಆರ್ ಪ್ಲ್ಯಾನ್ ಟು ಸ್ಟಾರ್ಟ್ ಅನದರ್ ಕ್ಲಾಸ್. ಅದು ಆನ್ಲೈನ್ ಇರ್ತದೆ, ಝೂಮಲ್ಲಿ. ಓಕೆ, ಸೊ ದಟ್ ವಿಲ್ ಬಿ, ದಟ್ ಟೈಮ್ ಆ್ಯಂಡ್ ಡೇಟ್ ವಿಲ್ ಡಿಸೈಡ್ ಇನ್ ದ ಈವ್ನಿಂಗ್, ಸಾಯಂಕಾಲ. ಸೊ 7 to 9 ಗಂಟೆವರೆಗೂ ಆ ರೀತಿ ವಾರಕ್ಕೆ ಒಮ್ಮೆ ಪ್ರೋಗ್ರಾಮ್ ವಿ ಆರ್ ಪ್ಲ್ಯಾನ್ ಟು ಸ್ಟಾರ್ಟ್, ವೇರ್ ಸಿಸ್ಟಮೆಟಿಕಲಿ ಟಾಪಿಕ್ಸ್ ವಿಲ್ ಬಿ ಡಿಸ್ಕಸ್ಡ್ ಇನ್ ಮೋರ್ ಡೀಟೇಲ್. ಸಂಡೇ ಕ್ಲಾಸಲ್ಲಿ ವಿ ಗೆಟ್ ಲಿಮಿಟೆಡ್ ಟೈಮ್ ಆ್ಯಂಡ್ ದೆನ್ ಜನರಲ್ ಆಡಿಯನ್ಸ್ ಇದೆ, ಎಲ್ಲ ವೆರೈಟಿ ಜನ ಇರ್ತಾರೆ. ಸೊ ಜನರಲ್ ಟಾಪಿಕ್ಸ್ ಡಿಸ್ಕಸ್ ಆಗ್ತದೆ. ಬಟ್ ಈ ಪ್ರೋಗ್ರಾಮ್ಸಲ್ಲಿ ಮೋರ್ ಸ್ಪೆಸಿಫಿಕ್ ಟಾಪಿಕ್ಸ್ ಡಿಸ್ಕಷನ್ ಆಗ್ತದೆ. ಆ್ಯಂಡ್ ಸೀನಿಯರ್ ಟೀಚರ್ಸ್ ವಿಲ್ ಬಿ ಗಿವಿಂಗ್ ಕ್ಲಾಸಸ್ ಇದೆ, ರೈಟ್. ಸೊ ಐ ವಿಲ್ ಗಿವ್ ಉತ್ತಮ್ ನರಸಿಂಹ ಪ್ರಭು, ಮುರಳಿ ಬದನ್ ಪ್ರಭು, ರಾಸರಸಿಂಹ ಪ್ರಭು, ಬಾಲಕೃಷ್ಣ ಪ್ರಭು, ಮೆನಿ ಅದರ್. ಸಿ ವಿಲ್ ಸ್ಪೆಷಲ್ ಗೆಸ್ಟು ಕೂಡ ಅಲ್ಲಿ ಕರಿಬೋದು. ವಿಲ್ ಇನ್ವೈಟ್ ಆ್ಯಂಡ್ ದೆನ್ ವಿಲ್ ಹ್ಯಾವ್ ಸ್ಪೆಷಲ್ ಕ್ಲಾಸಸ್ ಆ್ಯಂಡ್ ದೇರ್ ಸಿಸ್ಟಮೆಟಿಕ್ ಟ್ರೈನಿಂಗ್ ಆಗ್ತದೆ. ಆವಾಗ ಯು ವಿಲ್ ರಿಯಲಿ ಅಪ್ರಿಷಿಯೇಟ್ ಹೌ ವಂಡರ್ಫುಲ್ ಇಸ್ ಭಕ್ತಿ. ಸೊ ಮತ್ತು ಇಲ್ಲಿ 16 ಮಾಲೆ ಮಾಡೋರಲ್ಲಿ ಯಾರ್ಯಾರು ಭಕ್ತಿಶಾಸ್ತ್ರಿ ಕೋರ್ಸ್ ಸೇರ್ಕೊಂಡಿದ್ದೀರಾ? ಭಕ್ತಿಶಾಸ್ತ್ರಿ 1, 2, ರೈಟ್. ಐ ಥಿಂಕ್ ಮುರಳೀಧರ್ ಇಸ್ ಆಲ್ರೆಡಿ ಕಂಪ್ಲೀಟೆಡ್. ಓಕೆ, ಯು ಆರ್ TTC ಸರ್ಟಿಫೈಡ್? ಯು ಆರ್ ಡನ್ TTC? ಯು ಹ್ಯಾವ್ ಟು ಡೂ. ಓಕೆ. In Bangalore, we arrange TTC. We can attend. You can certify as TTC. You can teach Bhakti Shastri. Agidala. So those who have done Bhakti Shastri, they can do TTC. Then we can have authorized teachers for Shastri courses. Bhakti Shastri teach maduvodu. So then all devotees can do Bhakti Shastri. So Manipal Bhakti Shastri batch. You can start here and you can complete. ಸುಮಾರು 2 ವರ್ಷ ಬೇಕಾಗ್ತದೆ ಭಗವದ್ಗೀತೆ ಕಂಪ್ಲೀಟ್ ಆಗಿ ಕವರ್ ಮಾಡೋದಕ್ಕೆ. ಆ್ಯಂಡ್ ದೆನ್ ದರ್ ಇಸ್ ಭಕ್ತಿ ವೈಭವ. ಕೆಲವು ಜನ ಮಾಡ್ತಾ ಇದ್ದಾರೆ, ನೋಡಿದಂಟು. ಆ್ಯಂಡ್ ಆಲ್ ಸಮ್ ಪೀಪಲ್ ಆರ್ ಡೂಯಿಂಗ್. ಸೊ ಈ ರೀತಿ ಶಿಕ್ಷಾ ಪ್ರೋಗ್ರಾಮ್ ಕಂಟಿನ್ಯೂ ಆಗ್ತಾ ಇದ್ದಂಗೆ ವಿ ವಿಲ್ ಬಿಕಮ್ ಮೋರ್ ಸ್ಟ್ರಾಂಗ್, ಮೋರ್ ಫೇತ್. ಆಗ ನೀವು ಪ್ರಚಾರಕರಾಗ್ಬೋದು. ಯಾವಾಗ ನಾವು ಚೆನ್ನಾಗಿ ಕೇಳ್ತೀವಿ, ನಾವು ಪ್ರಚಾರ ಕೂಡ ಮಾಡ್ಬೋದು. ಸೊ ಐ ಆಮ್ ಸ್ಟಾರ್ಟಿಂಗ್ ಅನದರ್ ಬ್ಯಾಚ್ ಆಫ್ ಪ್ರೀಚರ್ಸ್ ಟ್ರೈನಿಂಗ್. ಯಾರ್ದು ಭಕ್ತಿಶಾಸ್ತ್ರಿ
ಯಾರು ಸಿಸ್ಟಮ್ಯಾಟಿಕ್ಕಾಗಿ ಮುಗಿಸಿದ್ದೀರಾ ಮತ್ತು ಯಾರು ಆಲ್ರೆಡಿ ಸುಮಾರು 4-5 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ, 60 ನೋಟ್ಸ್ ಮಾಡ್ತಾ ಇದ್ದೀರಾ, ಅವರು ಈ ಕೋರ್ಸ್ ಸೇರ್ಕೋಬೋದು. ಇಟ್ ವಿಲ್ ಬಿ ಲೈಕ್ 2 months ಎವ್ರಿ ವೀಕ್ ಒನ್ ಸೆಷನ್. ಅಲ್ಲಿ ಪ್ರೀಚಿಂಗ್ ಹೇಗೆ ಮಾಡಬೇಕು, ಯಾವ ರೀತಿ ಹೇಳ್ಕೊಡ್ಬೇಕು, ಯಾವ ರೀತಿ ಹೇಳಬಾರ್ದು, ಡೂಸ್ ಆ್ಯಂಡ್ ಡೋಂಟ್ಸ್ ಆ್ಯಂಡ್ ಎವ್ರಿಥಿಂಗ್. ವಿ ಪ್ಲ್ಯಾನ್ ಟು ಸ್ಟಾರ್ಟ್ ದ್ಯಾಟ್ ಆಲ್ಸೋ. ರೈಟ್, ನಿನ್ನೆ ಮತ್ತು ಮೊನ್ನೆ ಸೂರತ್ಕಲ್ ನಮ್ಮ ಹುಡುಗರಿಗೂ ಮಾಡ್ತಾ ಇದ್ದೀವಿ ನಾವು. ಬಾಯ್ಸ್ ಆರ್ ಆಲ್ಸೋ ಟ್ರೈನ್ಡ್ ಆಸ್ ಪ್ರೀಚರ್ಸ್. ರೈಟ್, ನೆಕ್ಸ್ಟ್ ವೀಕೆಂಡ್ ಅಲ್ಲಿ ಸೂರತ್ಕಲ್ಲೂ ಪ್ರಚಾರ ಸ್ಟಾರ್ಟ್ ಆಗ್ತಾಯಿದೆ. ನಮ್ಮ ಹುಡುಗರೆಲ್ಲ ಹೋಗಿ ಪ್ರಚಾರ ಮಾಡ್ತಾರೆ. ಇವನ್ ಫಾರ್ ಅವರ್ ಬಾಯ್ಸ್ ಆಲ್ಸೋ ವಿ ಡಿಡ್ ವೆಲ್ಕಮ್. ಹರೇ ಕೃಷ್ಣ. ಸೊ ಈ ರೀತಿ ಆ ಕೋರ್ಸ್ ಕೂಡ ಸ್ಟಾರ್ಟ್ ಆಗ್ತದೆ. ಸೊ ಯಾರ್ಯಾರಿಗೆ ಪ್ರೀಚಿಂಗ್ ಮಾಡೋ ಇಚ್ಛೆ ಇದೆ ಸಿಸ್ಟಮೆಟಿಕ್ಕಾಗಿ ಕೈ ಎತ್ತಿ. ಎಸ್, ಸಿಸ್ಟಮೆಟಿಕ್ ಪ್ರೀಚಿಂಗ್ ಒಂದು ಕೈ ಎತ್ತಿ ಎಣ್ಸೋಣ. 1, 2, 3. ನೀನು ಮಾಡ್ತೀಯಾ? ಗುಡ್. ಪ್ರೀಚಿಂಗ್ ಸಿಸ್ಟಮ್ ಮದರೀಸ್ ಸೇರ್ಕೋಬೇಕು. ನಾಟ್ ಓನ್ಲಿ ಫಾರ್ ಪ್ರಪೋಸ್, ಮಾತಾರೀಸ್ ಕ್ಯಾನ್ ಆಲ್ಸೋ ಪ್ರೀಚ್ ವೆರಿ ನೈಸ್ಲಿ ಟು ಅದರ್ ಮಾತಾರೀಸ್. ಸೋ ಮೆನಿ ಮಾತಾರೀಸ್ ಆರ್ ದೇರ್ ಹಿಯರ್. ಎಷ್ಟೊಂದು ಜನ ಇದ್ದಾರೆ. ರೈಟ್, ಸೊ ಅದರಲ್ಲಿ ನಾವು ಟಾಪಿಕ್ಸ್ ಕೊಡ್ತೀವಿ, ಒಬ್ಬರಿಗೆ ಒಂದೊಂದು ಟಾಪಿಕ್ಕು. ಅವರು ಪ್ರಿಪೇರ್ ಮಾಡಬೇಕು, ಪ್ರಿಪೇರ್ ಆಗಿ ಪ್ರೆಸೆಂಟ್ ಮಾಡಬೇಕು. ಕ್ವಶನ್ ಆನ್ಸರ್ಸ್ ಕೇಳ್ತದೆ, ದೆನ್ ಫೀಡ್ಬ್ಯಾಕ್ಸ್ ಸಿಗ್ತದೆ, ದೆನ್ ನಮ್ಮ ಪ್ರೆಸೆಂಟೇಷನ್ ಇಂಪ್ರೂವ್ ಮಾಡ್ಬೋದು ಆ ರೀತಿ. ಸೊ ಅದು ಪ್ರಚಾರಕರ ಪ್ರಶಿಕ್ಷಣ ಶಿಬಿರ. ವಿಲ್ ಡೂ ದ್ಯಾಟ್ ಆಲ್ಸೋ. ಸೊ ಕನ್ನಡದಲ್ಲಿ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮ್. ಐ ಡೂ ಇನ್ ಇಂಗ್ಲೀಷ್ ಮೆನಿ ಟೈಮ್, ಬಟ್ ಕನ್ನಡದಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಡಿವೋಟೀಸ್ ಫ್ರಮ್ ಹಿಯರ್, ಬ್ಯಾಂಗ್ಳೂರ್ ಆ್ಯಂಡ್ ಮೆನಿ ಅದರ್, ತುಮಕೂರು, ಕಲಬುರಗಿ, ಎಲ್ಲೆಲ್ಲ ಪ್ರಚಾರ ನಡೀತದೆ, ಅಲ್ಲೆಲ್ಲ ಭಕ್ತರು ಸೇರ್ತಾರೆ ಆ ಗ್ರೂಪಲ್ಲಿ. ಮತ್ತು ಬೇರೆ ಪ್ರಚಾರಕರಿಂದ ಕೂಡ ತಾವು ಇನ್ಸ್ಪಿರೇಷನ್ ಮತ್ತು ಗೈಡೆನ್ಸ್ ಕೂಡ ತೊಗೊಬಂದು ಒಳ್ಳೆ ಪ್ರಚಾರ ಆಗಬೇಕು. ಗೊತ್ತು ತಾನೇ? ಪ್ರಚಾರ ಆಗ್ಬೇಕು ತಾನೇ? ಚೈತನ್ಯಾಮೃತದ ಏನು ಉದ್ದೇಶ? ಪೃಥ್ವಿತೆ ಅಚೇತ ನಗರದಿ ಗ್ರಾಮ್ ಸರ್ವತ್ರ ಪ್ರಚಾರ ಹವ್ಯಮರಣ. ಪ್ರತಿಯೊಂದು ಮೂಲೆಯಲ್ಲಿ ಹಳ್ಳಿಯಲ್ಲಿ ಕೂಡ ಪ್ರಚಾರ ಆಗಬೇಕು. ಅದು ಹೇಗೆ ಸಾಧ್ಯ? ಇಲ್ಲಿ ಕುಂತವರೆಲ್ಲ ಒಂದೊಂದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಬೇಕು. ಇಲ್ಲಿ ಕೂತ್ಕೊಡೋರೆಲ್ಲ ಎಲ್ಲರೂ ಒಂದೊಂದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಬೇಕು. ಆಗ ಮಾತ್ರ ಆಗ್ತದೆ. ಸಣ್ಣದಿರಲಿ ದೊಡ್ಡದಿರಲಿ, ವಿ ಕ್ಯಾನ್ ಸ್ಟಾರ್ಟ್ಸ್ ಪ್ರೋಗ್ರಾಮ್. ಆಗ ಪ್ರತಿಯೊಂದು ಹಳ್ಳಿಯಲ್ಲಿ, ಗ್ರಾಮದಲ್ಲಿ, ಮನೆಯಲ್ಲಿ ಈ ಹರಿಕೃಷ್ಣ ಮಂತ್ರ ತಲುಪ್ತದೆ. ಅದಕ್ಕೆ ಕೇವಲ 4 ಜನ ಬಂದು ಪ್ರಚಾರ ಮಾಡ್ತಾರೆ ಅಂತಲ್ಲ. ಚೈತನ್ಯ ಮಹಾಪ್ರಭು ಸೆಡ್, ಅಮರ ಆಜ್ಞೆ ಗುರು ಹೋಯ್ ತಾರೆ ದೇಶ್. ನನ್ನ ಆಜ್ಞೆ ಮೇರೆಗೆ ಗುರುವಾಗಿ ಎಲ್ಲರೂ ಪ್ರಚಾರ ಮಾಡಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಇದು ಒಂದು ಆದೇಶ. ವಿ ಶುಡ್ ಟೇಕ್ ಇಟ್ ಲೈಕ್ ಎ ಇನ್ಸ್ಟ್ರಕ್ಷನ್ ಆ್ಯಂಡ್ ಟ್ರೈ ಅವರ್ ಬೆಸ್ಟ್ ಟು ಪ್ರೀಚ್. ಈ ಭಗವಂತನ ಅಪ್ಪಣೆ ಇದು. ಆ್ಯಂಡ್ ಈಸ್ ನಾಟ್ ಗಿವಿಂಗ್ ಎ ಚಾಯ್ಸ್, ಈಸ್ ಟೆಲಿಂಗ್ ಯು ಶುಡ್ ಡೂ ಇಟ್. ಭಾರತ ಭೂಮಿದೆ ಮನುಷ್ಯ ಜನ್ಮ ಯಾರು ಜನ್ಮ ಸಾರ್ಥಕ ಕರಿ ಕರಪುರಕರ್ ಹೇಳಿದ್ದಾರೆ ತಾನೆ? ಯಾರಿಗೆ ಹೇಳಿದ್ದಾರೆ? ಕೆಲವು ಬ್ರಹ್ಮಚಾರಿಗಳಿಗೆ ಹೇಳಿದ್ದಾರೆ, ಗೃಹಸ್ಥರಿಗೆ ಹೇಳಿದ್ದಾರೆ, ಎಲ್ಲರಿಗೂ ಹೇಳಿದ್ದಾರೆ. ಸೊ ಭಾರತ ಭೂಮಿಲಿ ಹುಟ್ಟಿದವರಿಗೆಲ್ಲ ಇದು ಸ್ಟ್ಯಾಂಡಿಂಗ್ ಆರ್ಡರ್. ಇಲ್ಲಿ ಹುಟ್ಟಿದವರೆಲ್ಲ ಕೃಷ್ಣ ಭಕ್ತಿ ಆಕ್ಸೆಪ್ಟ್ ಮಾಡಿಕೊಂಡು ಕೃಷ್ಣ ಭಕ್ತಿಯ ಪ್ರಚಾರವನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಅದಕ್ಕಾಗಿ ತಾವೆಲ್ಲರೂ ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳಿ ಇದನ್ನು. ಸೊ ಫಸ್ಟು ಶಿಕ್ಷಾ ಪ್ರೋಗ್ರಾಮ್ ಜಾಯ್ನ್ ಆಗಿ, ನಂತರ ಯಾರು ವಿಲ್ ಚೂಸ್ ಪ್ರಚಾರಕರ ಕಾರ್ಯಕ್ರಮಕ್ಕೆ ನಾವು ಹ್ಯಾಂಡ್ ಪಿಕ್ ಮಾಡ್ತೀವಿ ಜನರನ್ನು, ಅವರನ್ನು ಸೇರಿಸ್ಕೊಂಡು ಅವ್ರಿಗೆ ಪ್ರಚಾರದ ಒಂದು ಶಿಕ್ಷಣವನ್ನು ಕೂಡ ಕೊಡ್ತೀವಿ. ನಂತರ ತಾವೆಲ್ಲರೂ ಸಂಡೇ ಇಲ್ಲಿ ಪ್ರೋಗ್ರಾಮ್ ಇರ್ತದೆ. ಬೇರೆ ದಿನದಲ್ಲಿ ಸಾಟರ್ಡೆ, ಫ್ರೈಡೇ ಯಾವ ದಿನ ನಿಮ್ಗೆ ಅನುಕೂಲ ಆಗ್ತದೆ, ನಿಮ್ಮ ಮನೆಯಲ್ಲಿ, ನಿಮ್ಮ ಸುತ್ತಮುತ್ತ ಎಲ್ಲಾದರೂ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ಬೋದು. ರೈಟ್, ಕೆಲವರಿಗೆ ಆನ್ಲೈನ್ ಮಾಡೋ ಇಚ್ಛೆ ಇದ್ದರೆ ಆನ್ಲೈನಲ್ಲಿ ಕೂಡ ಸ್ಟಾರ್ಟ್ ಮಾಡ್ಬೋದು. ಉತ್ತಮ್ ನರಸಿಂಹಪುರ ಈಗ ಕೊಂಕಣಿ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ರೈಟ್, ಆಲ್ರೆಡಿ ಒಂದು ಎಷ್ಟು 50 ಜನ ಜಾಯ್ನ್ ಆಗಿದ್ದಾರೆ, 150 ಜನ ಜಾಯ್ನ್ ಆಗಿದ್ದಾರೆ. ಹರಿವೋ ರೈಟ್, ಕೊಂಕಣಿ. ಸೊ ವೆರಿ ಮಚ್ ರಿಕ್ವೈರ್ಡ್. ಲೋಕಲ್ ಭಾಷೆಯಲ್ಲಿ ಎಷ್ಟು ಪ್ರಚಾರ ಆಗ್ತದೆ ಅಷ್ಟು ಜನ ಸೇರ್ಕೊತಾರೆ. ಸೊ ನಾನಂದೆ ಗುರೂಜಿ ಪ್ರತಿದಿನ ಮಾಡಬೇಕು, 1000 ಜನ ಜಾಯ್ನ್ ಆಗಲಿ ಅಂತ. ಸೊ ತಾವೆಲ್ಲರೂ ಸ್ಪ್ರೆಡ್ ಮಾಡಿ ಅದನ್ನೆಲ್ಲ. ಕೊಂಕಣಿಯವ್ರು ಯಾರ್ಯಾರು ಇದ್ದಾರೆ ಅವರೆಲ್ಲ ಸೇರಿಸಿ ಅಲ್ಲಿ. ಸೊ ಒಳ್ಳೆ ಗ್ರೂಪ್ ಸ್ಟಾರ್ಟ್ ಆಗ್ತದೆ ಕೊಂಕಣಿಯಲ್ಲಿ. ಸೊ ಈ ರೀತಿ ಪ್ರತಿಯೊಬ್ಬರು ಒಂದೊಂದು ಇನಿಷಿಯೇಟಿವ್ ತೊಗೊಂಡ್ರೆ ಪ್ರಚಾರ ಇನ್ನೂ ಹೆಚ್ಚಾಗಿ ನಾವು ಮಾಡಲು ಸಾಧ್ಯ. ಹರೇ ಕೃಷ್ಣ. ಇಲ್ಲೇ ನಾನು ಕ್ಲಾಸ್ ಮುಗಿಸ್ತೀನಿ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಫ್ಯೂಚರ್ ಸೆಂಡ್ ವಿದಲ್ಲಿ. ಸೊ ನಿಮಗೆಲ್ಲ ಒಂದು ಫಾರ್ಮ್ ಕಳಿಸ್ತಾರೆ, ಸ್ವಿಚ್ ಆಫ್.